सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शान्तिः शान्तिः शान्तिः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीमापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। ॐ ಸರಿ 90 ನೇಮ್ಸ್ ಮುಗಿಸಿದ್ವಿ ಅಲ್ವಾ? 90 ಆಗಿತ್ತು. ಓಕೆ, ಗಾಯತ್ರಿ ವ್ಯಾಹೃತ ಸಂಧ್ಯಾ ದ್ವಿಜವೃಂದ ನಿಷೇವಿತ. ಓಕೆ. ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತ ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ. ತತ್ವಾಸನ, ಆಸನ ಅಂದ್ರೆ ಆಸನ, ಕೂತ್ಕೊಳ್ಳುವುದು. ಯಾವ್ದರ ಮೇಲೆ? ತತ್ವದ ಮೇಲೆ ಕೂತ್ಕೊಳ್ಳುವುದು. ಎಷ್ಟು ತತ್ವಗಳು? 24 ತತ್ವಗಳು. ಸಾಂಖ್ಯ ತತ್ವಾಸ್ 24 ಸಾಂಖ್ಯ ತತ್ವಾಸ್. ಪಂಚ ಜ್ಞಾನೇಂದ್ರಿಯಾಣಿ, ಪಂಚ ಕರ್ಮೇಂದ್ರಿಯಾಣಿ, ಪಂಚ ಪ್ರಾಣಾದಯ, ಪಂಚಭೂತಾಹ ಇಲ್ಲಾಂದ್ರೆ ಪಂಚ ತನ್ಮಾತ್ರೆಗಳು, ಅಹಂಕಾರ ಅಂದ್ರೆ ಅಂತಃಕರಣದ 4 ಕಾಂಪೊನೆಂಟ್ಸ್: ಚಿತ್ತ, ಮನಃ, ಬುದ್ಧಿ, ಅಹಂಕಾರ. ಇಷ್ಟಕ್ಕೂ ಸೇರಿ 24 ತತ್ವ. ಇದಕ್ಕೆ ತತ್ವಾಸನ ಅಂತ ಹೆಸರು. ಅಂದ್ರೆ ಈ ಪೂರ್ತಿ ತತ್ವಗಳು ಅಮ್ಮನವರೇನೆ. ಮಾಯಾ ಪ್ರಪಂಚ ಇಷ್ಟು ಮಾಯವೇ. ಇಟ್ ಇಸ್ ಆಲ್ ಶಕ್ತಿ, ದ ಡೈನಮಿಕ್ ಎನರ್ಜಿ. ತತ್ವಾಸನ ಕೂತಿದ್ದಾಳೆ ಅಂತಂದ್ರೆ ಪ್ರತಿಯೊಂದು ತತ್ವದಲ್ಲಿಯೂ ಶಿ ಇಸ್ ಪರ್ವೇಡಿಂಗ್. ತತ್ವಾಸನ ತತ್ವಮಯಿ. ಮಯಿ ಅಂದ್ರೆ ಇವಾಗ ನಾಮಾವಳಿ ತಗೊಂಡ್ರೆ ಐ ನಮಃ ಅಂತ ಬರುತ್ತೆ. ಇದರಲ್ಲಿ ಸ್ತೋತ್ರ ಮಾಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ತತ್ವಮಯಿ ಅಂತ ಬಂತು. ಮಯಿ ಮೀನ್ಸ್ ಇಟ್ ಇಸ್ ಅನ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಇಟ್ ಇಸ್ ಅನ್ ವಂಡರ್, ಆಶ್ಚರ್ಯ. ಅಂದ್ರೆ 24 ತತ್ವದಲ್ಲಿಯೂ ಅಮ್ಮನವರು ವ್ಯಾಪಿಸಿದ್ದಾರೆ. ಅಂದ್ರೆ ಪ್ರತಿಯೊಂದಲ್ಲೂ ಅವರೇ ಇದ್ದಾರೆ. ನೆನ್ನೆ ನೋಡುದಲ್ಲ, ಐ ಪತತ್ಯಹಂ ನಿಜ ವಿಚಾರಣಂ, ಅಲ್ಲೂ ಅದೇ ತಾನೆ. ಐ ಪತತಿ, ಅಹಂಕಾರ ಪತತಿ. ಇಲ್ಲಿ ಐ ಅಂದ್ರೆ ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಶಿ ಇಸ್ ದೇರ್. ತತ್ವಾಸನ, ಆಸನಲಾಗಿ ಕೂತಿರ್ಬೇಕು ಅಂದ್ರೆ ಆ ಪ್ರತಿಯೊಂದು ತತ್ವದಲ್ಲಿಯೂ ಶಿ ಇಸ್ ಅನ್ ಇನ್ಹರೆಂಟ್ ಬೀಯಿಂಗ್ ಇನ್ ಆಲ್ ದ ತತ್ವಾಸ್. ಮತ್ತೆ ನಮ್ಮಲ್ಲಿ 24 ತತ್ವಗಳಿದೆ. ಗಾಯತ್ರಿ ಮಂತ್ರದಲ್ಲಿಯೂ, ಗಾಯತ್ರಿ ಮೀಟರ್ ಅಲ್ಲಿರುವ ಸಾವಿತ್ರಿ ಮಂತ್ರದಲ್ಲಿಯೂ 24 ಅಕ್ಷರ ಇದೆ. ಒಂದೊಂದು ಅಕ್ಷರಕ್ಕೂ ಒಂದೊಂದು ತತ್ವವನ್ನ ಹೇಳ್ತಾರೆ. ವೈದಿಕವಾಗಿ ಗಾಯತ್ರಿ ಮಂತ್ರದ ಅನುಸಂಧಾನ ಅಂದ್ರೆ ಜಪದ ಮೂಲಕ ಧ್ಯಾನ ಮಾಡೋದು ಹೇಗೆ ಅಂದ್ರೆ, ಯೂಶಲಿ 24 ತತ್ವ ಹೇಳೋದಿಲ್ಲ, 12 ಹೇಳ್ತಾರೆ. ನಾವು 24 ಸೇರಿಸ್ಕೊಳ್ಬೋದು. 108 ಫಸ್ಟ್ 120 ಸತಿ ಒಂದು ಜಪ ಬರೀ ಆಕಾಶ ತತ್ವದ ಮೇಲೆ ಭಾವನೆ ಮಾಡ್ತಾ ಮಾಡ್ಬೇಕು. ಪಂಚಭೂತಗಳಲ್ಲಿ ಫಸ್ಟ್ ಆಕಾಶ, ಆಮೇಲೆ ವಾಯು, ನೆಕ್ಸ್ಟ್ 28 ವಾಯು. ಸುಮ್ಮನೆ ವಿ ಹ್ಯಾವ್ ಟು ಜಸ್ಟ್ ವಿಜುವಲೈಸ್ ದಿ 5 ಎಲಿಮೆಂಟ್ಸ್. ನಮಗೆ ಹೇಗೆ ಆಕಾಶ ತತ್ವ ಮನಸ್ಸಿನಲ್ಲಿ ಎಷ್ಟು ನಮ್ಮಲ್ಲಿ ಸೇರಿಸ್ಕೊಳಕ್ಕಾಗತ್ತೋ, ಸ್ಪೇಸ್, ಅದ್ರ ಸ್ಪೇಸ್ ಬಗ್ಗೆನೆ. ಸ್ಪೇಸ್ ಇಸ್ ವೆರಿ ಅಬ್ಸ್ಟ್ರಾಕ್ಟ್ ಅಲ್ವಾ? ಎಷ್ಟಾಗತ್ತೋ ಅದ್ರ ಗಾಯತ್ರಿ ಮಂತ್ರವನ್ನ ಒಂದು ಜಪಮಾಲೆ ಪೂರ್ತಿ ಅದ್ರ ಮೇಲೆ, ಒಂದು ತತ್ವದ ಮೇಲೆ ಚಿಂತನೆ. ನೆಕ್ಸ್ಟ್ ಅಗ್ನಿ,
ಇಲ್ಲ ವಾಯು, ಯಾವ ಕ್ರಮ ಇರ್ಬೋದು, ಅಗ್ನಿ, ಜಲ, ಪೃಥ್ವಿ. ಹಾಗೆ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಪಂಚ ಜ್ಞಾನೇಂದ್ರಿಯ ಪ್ರತಿಯೊಂದು ಮಾಡ್ತಾರೆ. ವೈದಿಕವಾಗಿ ಹೀಗೆ ಜಪ ಮಾಡೋದು, ಒಂದೊಂದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಅದು ಮಂತ್ರವನ್ನು ಹೇಳೋದು. ಅಂದ್ರೆ ಏನು, ನಮ್ಮ ಶರೀರದಲ್ಲಿ 24 ತತ್ವವು ಗಾಯತ್ರಿ ಮಂತ್ರದಿಂದ ಶುದ್ಧೀಕರಣ ಹೀಗೆ ಮಾಡೋದು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಮಂತ್ರಕ್ಕೆ ಈ ಧ್ಯಾನದ ಪ್ರಕ್ರಿಯೆ ಸೇರಿದ್ರೇನೆ ಶುದ್ಧಿ ಆಗೋದು. ಸಾಧಾರಣವಾಗಿ, ಸಾಧಾರಣ ಅಲ್ಲ, ವಿಶೇಷವಾಗಿ ಅರ್ಥ ನೋಡಿದ್ರೆ ಅಥವಾ ಸಾಧಾರಣವಾಗಿ ಅಂತ ತಗೊಂಡ್ರು ಧೀ ಶಕ್ತಿಯನ್ನ ವೃದ್ಧಿ ಮಾಡು ಅಂತಾನೆ ನಾವು ಸೂರ್ಯ ಭಗವಾನಲ್ಲಿ ಕೇಳ್ತಾ ಇರೋದು. ಆ ಧೀ ಶಕ್ತಿಗೆ ಈ ತತ್ವಗಳನ್ನ ಸೇರಿಸಿದಾಗ್ಲೇನೆ ದೇಹ ಶುದ್ಧಿ ಆಗತ್ತೆ, ಅಂತಃಕರಣ ಶುದ್ಧಿ ಆಗತ್ತೆ. ಯಾಕಂದ್ರೆ 24 ತತ್ವವು ನಮ್ಮ ಶರೀರದಲ್ಲಿದೆ, ಅದೇ 24 ತತ್ವವು ಹೊರಗಡೆನೂ ಇದೆ. ಸೊ ದ ಜಪ and the tattvas are linked. Under the mantra and the tattvas are linked. Kukara. Late ಆಗಿ ಶುರು ಮಾಡಿದ್ವಿ ಪಾಪ, ಅವ್ರಿಗೆ ಕುಕ್ಕರ್ ಏನೋ ಇಟ್ರು. ಸ್ವಲ್ಪ ಇದು ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ. ಪಂಚಕೋಶಗಳು, ಪಂಚಭೂತಗಳು ಬೇರೆ, ಪಂಚಕೋಶಗಳು ಬೇರೆ. ಪ್ರೇಮ ಅವರು ಮ್ಯೂಟ್ ಮಾಡಬೇಕು. ಪಂಚಕೋಶಾಂತರ ಸ್ಥಿತ. ಪಂಚಕೋಶ ಈಸ್ ಎ ಶೀಟ್. ತತ್ವಮರ್ಥ ಸ್ವರೂಪಿಣಿ. ತತ್ವಾಸನ ತತ್ವಮಯಿ ತತ್ವಮರ್ಥ ಸ್ವರೂಪಿಣಿ. ಓಕೆ ಓಕೆ, ಹಾ ಹಾ. ತತ್ವಾಸನ ತತ್ವಮಯಿ ತತ್ವಮರ್ಥ ಸ್ವರೂಪಿಣಿ. ಅದೇ ಪ್ರತಿಯೊಂದು ಸ್ವರೂಪಗಳು ಅಮ್ಮನೇ, ತಾಯಿನೇ. ತತ್ವ ಅರ್ಥ ಸ್ವರೂಪಿಣಿ. ಪ್ರತಿಯೊಂದು ತತ್ವದಲ್ಲಿಯೂ ಆ ತತ್ವ ಯಾತಕ್ಕೋಸ್ಕರ ಬಂದಿದೆ, ಆ ಅರ್ಥವು is ಲಲಿತ. ತತ್ವಮರ್ಥ ಸ್ವರೂಪಿಣಿ and ತತ್ವಮಯಿ is one and the same. ಪಂಚಕೋಶಾಂತರ ಸ್ಥಿತ. ಪಂಚಕೋಶಗಳು ನಮ್ಮಲ್ಲಿ ಗೊತ್ತಿರೋ ತರ 5 ಕೋಶಗಳಿದೆ. ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇಲ್ಲಿ ಕೋಶ ಅಂತರಸ್ಥಿತ ಅಂತ ಹೇಳ್ಬೇಕಂದ್ರೆ ವಿಶೇಷವಾಗಿ ಯಾ ಕೋಶವನ್ನು ಹೈಲೈಟ್ ಮಾಡ್ತಿದ್ದಾರೆ. ಮೊದಲನೇ 2 ಬಿಟ್ಬಿಡಿ, ಕೊನೆಯದು 2 ಬಿಡಿ. 1, 2, 4, 5 ಆಯ್ತು. ಮಧ್ಯದಲ್ಲಿ ಅದು ಯಾರು? ಮನಸ್ಸು. ಮನೋಮಯ ಕೋಶಳಾಗಿ ಶಿ ಇಸ್ pervading in all the 5 koshas. The seat for the Devi is Manas. She is in all 5 koshas, but her home is Manas. ಪಂಚಕೋಶ ಅಂತರಸ್ಥಿತ. ಅಂತರಸ್ಥಿತಗೆ she is in ಮನೋಮಯ ಕೋಶ. ಯಾಕಂದ್ರೆ ಅದು ಮಧ್ಯದಲ್ಲಿ ಇರೋದು. ಮನಸ್ಸಲ್ಲಿದ್ರೇನೆ 24 ತತ್ವದಲ್ಲೂ ವ್ಯಾಪಿಸಿರೋದಕ್ಕೆ ಸಾಧ್ಯ. ನಾವು ನೋಡಿದ್ವಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ಸ್ವರೂಪಿಣಿ. ಅಲ್ಲಿಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಎಲ್ಲಾ ಕೋಶದಲ್ಲೂ ಶಿ ಇಸ್ ದೇರ್, ಬಟ್ ಹರ್ ರಿಸೈಡಿಂಗ್ ಪ್ಲೇಸ್ ಇಸ್ ಇನ್ ಮೈಂಡ್. ಶಕ್ತಿ ಅಲ್ವಾ? ಯಾತಕ್ಕೆ? ಮನಸ್ಸು ಚಾಂಚಲ್ಯತೆ. ಶಕ್ತಿ ಇಸ್ ಆಲ್ವೇಸ್ ನಾಟ್ ಸ್ಟಾಗ್ನೆಂಟ್, ಆಲ್ವೇಸ್ ಡೈನಮಿಕ್. ನಿಸ್ಸೀಮ ಮಹಿಮ ನಿತ್ಯ ಯೌವನ ಮದಶಾಲಿನಿ. ಸೀಮ ಅಂದ್ರೆ
ನಿಸ್ಸೀಮ, ನೀ ತೆಗ್ದ್ಬಿಡೋಣ, ಬರೀ ಸೀಮ ಅಂದ್ರೆ ಲಿಮಿಟೆಡ್ ಅಂತ ಅರ್ಥ. ನಿಸ್ಸೀಮ ಅಂದ್ರೆ ನಾಟ್ ಲಿಮಿಟೆಡ್. ಲಿಮಿಟೇಷನ್ಗೆ ಕನ್ನಡದಲ್ಲಿ ಮಿತಿ. ಓಕೆ, ಮಿತಿ, ಮಿತಿ ಇಲ್ಲದೆ ಇರುವುದು. ನಿಸ್ಸೀಮ ಮಹಿಮಾ. ಮಹಿಮಾ ಅಂದ್ರೆ ವೈಭವ, ಗ್ರೇಟ್ನೆಸ್. ನಿಸ್ಸೀಮ ಮಹಿಮಾ ಅಂದ್ರೆ ಅಮ್ಮನವರ ಗ್ರೇಟ್ನೆಸ್ಗೆ ಮಿತಿಯೇ ಇಲ್ಲ. ಯಾಕೆ? ಎಲ್ಲ ತತ್ವದಲ್ಲೂ ಹರಡಿದ್ದಾಗ ಅದು ಅಖಂಡಾಕಾರ. ಎಲ್ಲಿದೆ ಮಿತಿ? ಪ್ರಪಂಚವೇ ಅಮ್ಮನವರು ಅಂತ ಹೇಳಿದಾಗ, ಪ್ರಪಂಚವೇ ಶಕ್ತಿ ಮಾಯಾ ಸ್ವರೂಪ ಅಂತ ಹೇಳಿದಾಗ, ನೀವು ಏನೆಲ್ಲ ನೋಡ್ತಿರೋ ಅದೆಲ್ಲ ಅಮ್ಮನವ್ರು ತಾನೆ. ಅಮ್ಮನವರು ಅಂದಿದ ತಕ್ಷಣ ಗರ್ಭಗುಡಿಲಿ ಮಾತ್ರ ಅಲ್ಲ, ಎಲ್ಲವೂ ಇಟ್ ಇಸ್ ಆಲ್ ಮಾಯಾ. ಮೀನ್ಸ್ ವಾಟ್? ಆಲ್ ಆರ್ ಡೈನಮಿಕ್ ಎನರ್ಜಿ. ಮ್ಯೂಟ್ ಮಾಡಬೇಕು. ಥ್ಯಾಂಕ್ ಯು. ನಿಸ್ಸೀಮ ಮಹಿಮಾ, ದೇರ್ ಇಸ್ ನೋ ಲಿಮಿಟೇಷನ್. ಲಿಮಿಟೇಷನ್ ಫಾರ್ ಗ್ರೇಟ್ನೆಸ್. ಈ ಪ್ರತಿಯೊಂದು ತತ್ವಗಳನ್ನು ನೋಡಿ ನಾವು ಅಪ್ರಿಶಿಯೇಟ್ ಮಾಡಬೇಕು. ಅವಾಗ್ಲೇನೆ ವಿ ಕ್ಯಾನ್ ಸಿ ದ ಗ್ರೇಟ್ನೆಸ್. ಬರೀ ಆಕಾಶ, ಬರೀ ಜಲ ಅಂದ್ರೆ ನೀರಿಲ್ದೇ ಇದ್ರೆ ಹೇಗೆ? ಆಕಾಶವಿಲ್ದೇ ಇದ್ರೆ ಹೇಗೆ? ಬರೀ ಚಿನ್ನನೇ ನಾವು ವ್ಯಾಲ್ಯೂ ಮಾಡೋದಿದ್ರೆ ಈ ತತ್ವಗಳನ್ನೆಲ್ಲ ವ್ಯಾಲ್ಯೂ ಮಾಡ್ಬೇಕಲ್ಲ. ನಮ್ಗೆ ಹೇಗೆ ಅಂದ್ರೆ ಫ್ರೀಯಾಗಿ ಸಿಗೋದನ್ನ ವ್ಯಾಲ್ಯೂ ಮಾಡಲ್ಲ, ಅದು ತುಂಬಾ ಪ್ರೈಸ್ ಜಾಸ್ತಿ ಇರಬೇಕು, ರೇರ್ ಆಗಿರ್ಬೇಕು, ಅವಾಗ ವಿ ಫೀಲ್ ಇಟ್ ಇಸ್ ವೆರಿ ಪ್ರೆಷಿಯಸ್. ಈಗ ಒಂದು 3 ದಿವಸದ ಕೆಳಗಡೆ ಮಾತ್ರ ಚಿನ್ನ ಅಂತೀನಿ, ಬೆಳ್ಳಿ ಕಮ್ಮಿ ಆಗಿದೆ. 58-56 ರೂಪಾಯಿ ಬಂದಿದೆ. 72ವರೆಗೂ ಹೋಗಿತ್ತು. ಅದು ಬಿಕಾಸ್ ರೇರ್, ನಮಗ್ ತಗೊಳಕ್ ಸಾಧ್ಯವಿಲ್ಲ. ಈ ಬೆಳ್ಳಿ ಈ ರೇಟಿಗೆ ನಾವು ನೋಡೇ ಇರ್ಲಿಲ್ಲ. ಇವಾಗ ಆಕಾಶ ಅವೈಲಬಲ್, ವಾಯು ಅವೈಲಬಲ್, ಅದು ನೆಗ್ಲೆಕ್ಟ್. ಅಗ್ನಿ ತಾನೆ, ಅಯ್ಯೋ ಏನಿಲ್ಲ ಮ್ಯಾಚ್ ಸ್ಟಿಕ್ ಹಚ್ಚೋದು. ಪ್ರತಿಯೊಂದು ಪಂಚಭೂತವೂ ನಮಗೆ ಇಂಪಾರ್ಟೆಂಟ್. ಒಂದು ಪಂಚಭೂತ ದೇಹದಲ್ಲಿ ಆಯುರ್ವೇದ ಪೂರ್ತಿ ಪಂಚಭೂತದ ಮೇಲೆ ಡಿಪೆಂಡ್ ಆಗಿರೋದು. ಒಂದು ಪಂಚಭೂತ ಏರುಪೇರಾದ ಎಷ್ಟು ಪ್ರಾಬ್ಲಮ್ ನಮಗೆ. ಇದೇ ಪ್ರೆಷಿಯಸ್, ವಿಚ್ ಇಸ್ ಆಲ್ವೇಸ್ ಅವೈಲಬಲ್ ಟು ಅಸ್ ಇಸ್ ವೆರಿ ಪ್ರೆಷಿಯಸ್. Which is always available and free of cost is very precious. Which is rare, is not precious. Because when we are used to the day-to-day tattvas or day-to-day activities, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಅಡ್ಜಸ್ಟ್ ಆಗ್ಬಿಟ್ಟಿದೆ ನೋಡಿ. ಒಂದು ದಿವಸ ಇಲ್ದೇ ಇದ್ರೆ ನಮ್ಗೆ ಅದಾಗಲ್ಲ. ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ ನಿಸ್ಸೀಮ ಮಹಿಮಾ. ಇದೇ ವಿಶ್ವರೂಪ ದರ್ಶನ. ಇದನ್ನ ನಾವು ನೋಡೋದನ್ನ ಕಲೀಲೇಬೇಕು. ಅಪ್ರಿಶಿಯೇಟಿಂಗ್ ವಾಟ್ ಎವರ್ ವಿ ಸಿ. ಇದು ಇಟ್ ಇಸ್ ಏನು ದೈವ ಗುಣ. ನಿಸ್ಸೀಮ ಮಹಿಮ, ಅಮ್ಮನವರ ಗುಣಗಳಿಗೆ ಲಿಮಿಟೇಷನ್ ಇಲ್ಲ. ಬರೀ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಕೋರಿಕೆಯನ್ನ ಈಡೇರಿಸೋದು, ಅದಕ್ಕೆ ಮಾತ್ರ ಅಮ್ಮನವ್ರು ಗ್ರೇಟ್ ಆಗಲ್ಲ. ಅದು ತುಂಬಾ ಸಂಕ್ಷಿಪ್ತ. ಪ್ರಪಂಚವನ್ನು ಒಂದ್ಸತಿ ನೋಡಿ, ಅದು ಏನು ವೈವಿಧ್ಯತೆ, ವ್ಯಾಪಿನಿ ವಿವಿಧಾಕಾರ. ಯಾವ್ದೋ ಒಂದು ಕಗ್ಗ ಬರ್ತಾ ಇದೆ, ಬಾಯಿಗೆ ಬರ್ತಾ ಇಲ್ಲ, ಮನ್ಸಲ್ಲೇ ಓಡ್ತಾ ಇದೆ, ಅದನ್ನ ಫಾರ್ ಮಾಡ್ತಾರೆ. ಏನು ಧಾಳ ಧಾಳಿ ಏನೋ ಬರುತ್ತಲ್ಲ, ಅದು ಹೇಗೆ ಸ್ಟಾರ್ಟಿಂಗ್? ಏನು ಪ್ರಪಂಚವಿದು, ಏನು ಪ್ರಪಂಚದು, ಏನು ಧಾಳ ಧಾಳಿ, ಏನ್ ಅದ್ಭುತ ಪಾರ ಶಕ್ತಿ ನಿರ್ಘಾತ. ಬರ್ಲಿಲ್ಲ. ಸೊ ಪ್ರಪಂಚ, ನಾವು ವೆನ್ ವಿ ಆರ್ ಸೀಯಿಂಗ್ ವರ್ಲ್ಡ್, ನಮಗೆ ಅದು ಜಗತ್ತಂತ ಅನ್ಸ್ಲೇಬಾರದು.
ಅದು ಈಶ್ವರನ ಸೃಷ್ಟಿ, ಅಮ್ಮನವರ ಸೃಷ್ಟಿ. ಅದು ಲೀಲಾ ವೈಭವ ಅಂತ ಅನಿಸ್ಬೇಕು. ಪ್ರಪಂಚವನ್ನ ನಾವು ನೋಡ್ತಿದ್ದಾಗ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ಅದು ಸ್ಥಿರವಾಗಿರ್ಬೋದು ಅಥವಾ ಅಸ್ಥಿರವಾಗಿರ್ಬೋದು, ಅಂದ್ರೆ ಚಲನ ಆಗಿರ್ಬೋದು, ಜಡ ಆಗಿರಬಹುದು, ಚೈತನ್ಯ ವಸ್ತುವಲ್ಲಿರ್ಬೋದು, ಎವ್ರಿಥಿಂಗ್ ಈಸ್ ಪರ್ವೇಡೆಡ್ ಬೈ ದಟ್ ಶಕ್ತಿ. ನಾನು ಕಾನ್ಶಿಯಸ್ನೆಸ್ ಅಂತ ಹೇಳ್ತಾ ಇಲ್ಲ, ಅದು ಬೇರೆ, ಅದು ಬಿಟ್ಬಿಡಿ. ಮಾಯವನ್ನ ಮಾಯ ತರದಲ್ಲಿಯೇ ನೋಡೋದು ಅದೊಂದು ಡಿಫ್ರೆಂಟ್ ಮೈಂಡ್ ಸೆಟ್. ಮಾಯದಲ್ಲಿ ಅಧಿಷ್ಠಾನವಾಗಿರುವ ಆತ್ಮ ಚೈತನ್ಯ ಅದು ಇನ್ನೊಂದು ಅದ್ವೈತ ವೇದಾಂತ. ಅದು ಮಾಯ ಸ್ಥಿತಿಯನ್ನ, ಮಾಯ ಅಂತ ನಾವೇನ್ ಕರಿತಾ ಇದೀವಿ, ಇದೆಲ್ಲ ಮೂಮೆಂಟ್ ಇದೆಯಲ್ಲ, ಇದನ್ನ ಹಾಗೆ ನೋಡೋದು ಇಟ್ ಇಸ್ ಅ ಡಿಫ್ರೆಂಟ್ ಮೈಂಡ್ ಸೆಟ್. ತಿಳಿರಿ, ಮಾಯಕ್ಕೆ ಮಾಯ ಅಂದ್ರೇನು, ಈ ವೈವಿಧ್ಯತೆ ಜಗತ್ತಿಗೆ ಅಧಿಷ್ಠಾನ ಬ್ರಹ್ಮ. ಅದು ಓಕೆ, ಸರಿ, ಅದು ಗೊತ್ತಿದೆ ನಮ್ಗೆ. ಭಾಸ್ಕರಾಯರು ಇದನ್ನೇ ಅದ್ವೈತ ವೇದಾಂತಕ್ಕೂ ಅವರು ಸ್ವಲ್ಪ ಡಿವಿಯೇಟ್ ಆಗ್ತಾರೆ. ಅವ್ರು ಹೇಳ್ತಾರೆ ಮಾಯವೇ ಅದ್ವೈತ ಅಂತಾರೆ ಅವರು. ಯಾಕಂದ್ರೆ ಅದು ಕಂಟಿನ್ಯೂಸ್ ಆಗಿದೆ, ಅದು ಚೇಂಜ್ ಆಗ್ತಿರದೆ, ಇಟ್ ಇಸ್ ಅನ್ ಎಟರ್ನಲ್ ಚೇಂಜ್. ಚೇಂಜ್ ಇಸ್ ಕಾನ್ಸ್ಟೆಂಟ್ ಅಂತೆಲ್ಲ ನಾವು ಯಾವಾಗಲೂ ಹೇಳ್ತೀವಲ್ಲ, ಅದನ್ನ ನೋಡ್ತಾ ಇರ್ಬೇಕು. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಫೋಕಸಿಂಗ್ ಆನ್ ಓನ್ಲಿ ಆನ್ ದಿ ಡೈನಾಮಿಕ್ ಎನರ್ಜಿ, ಆಲ್ ದ ತತ್ವಾಸ್. ನಿಮ್ ಮನಸ್ಸನ್ನ ನೀವೇ ಆಲೋಚನೆ ಮಾಡ್ತಾ ಬನ್ನಿ, ಅದೇ ಒಂದು ಶಕ್ತಿ. ನಿಮ್ಮ ಮನಸ್ಸನ್ನ ನೀವೇ ಆಲೋಚನೆ ಮಾಡ್ತಾ ಬನ್ನಿ. ನೆನ್ನೆ ಇದ್ದಾಗ ಈಗಿಲ್ಲ, ಇವತ್ತಿದ್ದಾಗ ನಾಳೆ ಇರೋದಿಲ್ಲ, ಇವತ್ತಿದ್ದಾಗ ರಾತ್ರಿ ಇರೋದಿಲ್ಲ. ಈ ಇಂಟ್ರಾಸ್ಪೆಕ್ಷನ್ ಇದೆಯಲ್ಲ, ದಿಸ್ ಇಟ್ ಸೆಲ್ಫ್ ಇಸ್ ಅ ಡಿಫರೆಂಟ್ ಆಸ್ಪೆಕ್ಟ್ ಆಫ್ ಎ ಪರ್ಸನಾಲಿಟಿ. all 24 tattvas are like this. It is a natural cycle. ಎಲ್ಲ ಬರಬೇಕು ಹೋಗ್ಬೇಕು, ಬರಬೇಕು ಹೋಗ್ಬೇಕು. it is a big phenomenon. ತತ್ವಾಸನ ತತ್ವಮಯಿ, ಪ್ರತಿಯೊಂದಲ್ಲಿಯೂ ಅಮ್ಮನವರೇ ವ್ಯಾಪಿಸಿದ್ದಾರೆ. That is why she is great. There is no limitation for her. ತತ್ವಾಸನ ತತ್ವಮಯಿ ಆಯ್ತಲ್ವಾ. ನಿಸ್ಸೀಮ ಮಹಿಮಾ, ಗ್ರೇಟ್ನೆಸ್. ನಿತ್ಯ ಯೌವನ, ನಿತ್ಯ ಯೌವನ. ಯೌವನ ಅಂದ್ರೆ ಯೂತ್. ಅಮ್ಮನವರಿಗೆ ಯಾವುದೇ ತರದ ವಿಕಾರ ಇಲ್ಲ. ನಮಗೆ ಇರುವಂತಹ ಶರೀರ ಷಡ್ ವಿಕಾರಗಳು ಅಮ್ಮನವರಿಗಿಲ್ಲ. ಇದು ಮುಂದೇನೂ ಬಂದಿತ್ತು, ಹಿಂದಿನ ನಾಮಗಳಲ್ಲಿ ಬಂದಿತ್ತು. ಷಡ್ ವಿಕಾರಗಳಿಲ್ಲ. ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ಪುನಶ್ಯತಿ. ಜ್ಞಾಪಕ ಇರಬೇಕು, ಇದ್ರೆ ಒಳ್ಳೇದು, ಇಲ್ಲದಿದ್ರೆ ಪರವಾಗಿಲ್ಲ. ಅವಾಗ ಗೊತ್ತಾಗತ್ತೆ ನಮಗ್ ಶರೀರ ಖಂಡಿತವಾಗ್ಲೂ ಇದೆ ಅಂತ. ನಿತ್ಯ ಯೌವನ ಅಂದ್ರೆ ಕಾಲತತ್ವಕ್ಕೂ ದೇಶ ತತ್ವಕ್ಕೂ ಯಾವುದೇ ತರದ ಬೌಂಡ್ನೆಸ್, ಮಿತಿ ಇಲ್ಲ ಅಮ್ಮನವರಿಗೆ. ಸರ್ವವ್ಯಾಪಕ ಶಕ್ತಿ. ಯೌವನ, ನಿತ್ಯ ಯೌವನ, ಮದಶಾಲಿನಿ. ನಿತ್ಯ ಯೌವನಕ್ಕೂ ಮದಶಾಲಿನಿಗೂ ಲಿಂಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ಲಿ ಪದ. ಮದ ಅಂದ್ರೆ ನಾವು ಯೂಶಲಿ ಅನ್ಕೊಳ್ತೀವಿ ಗರ್ವ ಅಂತ ಅನ್ಕೊಳ್ತೀವಿ. ಇಲ್ಲಿ ಮದ ಅಂದ್ರೆ ಹಾಗಲ್ಲ. ಮದ ಮೀನ್ಸ್ ತೇಜಸ್, ದ ಚಾರ್ಮ್. ಯೌವನದಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ನಮಗೆಲ್ಲ. ಅದು ಗರ್ವದಿಂದ ಬರಲ್ಲ, ನಾವು ಅನ್ಕೊಳ್ತೀವಿ ಗರ್ವ ಅಂತ. ಬಟ್ ನ್ಯಾಚುರಲ್ ಇನ್ಹರೆಂಟ್ ಕ್ವಾಲಿಟಿ, ದ ತೇಜಸ್, ದ ಬ್ರಿಲಿಯನ್ಸ್ ಡ್ಯೂರಿಂಗ್ ಯೂತ್. ನಿತ್ಯ ಯೌವನ ಮದಶಾಲಿನಿ. ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲ ಗಂಡಭೂಹು ಚಂದನದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ. ಮದಘೂರ್ಣಿತ. ಇಲ್ಲಿ ನೋಡಿ, ಘೂರ್ಣಿತ ಅಂದ್ರೆ ತಿರುಗುವುದು, ತಲೆ ತಿರುಗುವುದು. ಮದಘೂರ್ಣಿತ ಅಂದ್ರೆ ಶಾಂಭವಿ ಮುದ್ರ ಅನ್ನುವ ಸಾಧನೆ ಯಾರು ಮಾಡ್ತಾರೋ, ನಾವು ಹಿಂದೆ ನೋಡಿದೀವಿ ಇದನ್ನು, ಶಾಂಭವಿ ಮುದ್ರವನ್ನ, ಅವ್ರಿಗೆ ತಲೆ ತಿರುಗತ್ತೆ ಅಂತ ಅರ್ಥ.
ಅರ್ಥ ಆಗ್ತಿದ್ಯಾ? ಶಾಂಭವಿ ಒಳ್ಳೆ ಅರ್ಥದಲ್ಲಿ ತಗೊಳ್ಬೇಕು. ತಲೆ ತಿರ್ಗತ್ತೆ ಅಂತ ಯಾರ್ಯಾರೋ ಮಾಡ್ತಿದ್ದಾರೆ ಇವಾಗ ಶಾಂಭವಿ ಮುದ್ರವನ್ನ. ಅಂದ್ರೆ ದ ಸಾಧನ ಇಸ್ ವೆರಿ ಇಂಟೆನ್ಸ್. ಮದ ಘೂರ್ಣಿತ, ಘೂರ್ಣಿತ ಅಂದ್ರೆ ತಿರುಗುವುದು. ಬಾಹ್ಯ ವಿಷಯ ವಿಮುಖಂ, ಬಾಹ್ಯ ವಿಷಯ ವಿಮುಖಂ ಅಂದ್ರೇನು? ಇದು ಭಾಸ್ಕರಾಯರು ಬರೆದಿರುವ ವ್ಯಾಖ್ಯಾನ. ಹೊರಗಡೆ ಆಸಕ್ತಿ ಇಲ್ಲ, ಮನಸ್ಸೆಲ್ಲ ಒಳಗಡೆ ಲೀನವಾಗ್ಬಿಟ್ಟಿದೆ. ಅಂತರ್ಲಕ್ಷ್ಯಂ ಬಹಿರ್ದೃಷ್ಟಿ, ಭಟ್ಟನಾರಾಯಣರ ವ್ಯಾಖ್ಯಾನ. ಅದಕ್ಕೆ ಮದಘೂರ್ಣಿತಗೆ ಭಟ್ಟನಾರಾಯಣ ಹೇಳ್ತಾರೆ ಅಂತರ್ಲಕ್ಷ್ಯಂ ಬಹಿರ್ದೃಷ್ಟಿ ಇತಿ ಶಾಂಭವಿ ಮುದ್ರ. ಭಾಸ್ಕರಾಯರ ಬರೀತಾರೆ ಘೂರ್ಣಿತ ಬಾಹ್ಯ ವಿಷಯಂ ವಿಮುಖಂ, ಹೊರಗಡೆ ಆಸಕ್ತಿನೇ ಇಲ್ಲ ನನಗೆ. ಯಾಕೆ? ಆನಂದ ಒಳಗಡೆನೆ ಇದೆ. ನಮಗ್ ಹಾಗಲ್ವೇ? ನಮಗ್ ಹೊರಗಡೆ ಆನಂದ ಇದೆ, ಒಳಗಡೆ ಬೇಜಾರು. ಬಹಳ ಆನಂದ ನಮ್ಗೆ ಹೊರಗಡೆ. ಯಾರ ಮಾತಾಡಿಸ್ತಾ ಇರ್ಬೇಕು, ಯಾರು ನಮ್ನ ಯಾವಾಗ್ಲೂ ಹೇಗಿದ್ಯಾ ಅಂತ ಕೇಳ್ಬೇಕು. ಯಾರ್ದಾರೋ ಒಂದು ಡಿಪೆಂಡೆನ್ಸಿ ಬೇಕೇ ಬೇಕು. ಸ್ವಂತವಾಗಿ ಬುದ್ಧಿನೇ ಇಲ್ಲ ನಮಗೆ, ಇರಕ್ ಬರೋದಿಲ್ಲ. ಅಭ್ಯಾಸ ಆಗೋಗಿದೆಯಲ್ಲ ಯಾರ ಜೊತೆ ಇದ್ದು ಇದ್ದು ಇದ್ದು, ಅಂತವ್ರಿಗೆ ಸಾಧನೆ ಆಗೋದಿಲ್ಲ. ಏಕಾಂತದಲ್ಲಿದ್ದು ಒಬ್ರೇ ಇದ್ದು ಎಷ್ಟು ಒಬ್ರೇ ಇರ್ತಿರೋ ಸಾಧನೆ ಸಿದ್ಧಿಸುತ್ತೆ. ಎಲ್ರನ್ನೂ ಸೇರಿಸ್ಕೊಂಡ್ರೆ ಸಾಧನೆ ಸಿದ್ಧಿಸುವುದಿಲ್ಲ. ಅವರಿದ್ರೆ ಇವರಿದ್ರೆ ಮನೆಯವರೆಲ್ಲ ಇದ್ರೆ ನೀವು ಇರ್ತೀರ ಅಷ್ಟೇ, ಸಾಧನೆ ಆಗೋದಿಲ್ಲ. ಅಲ್ಲಿ ನೋಡಿ ಅವ್ರು ಬರ್ದಿರೋ ಅಂತರ್ಲಕ್ಷ್ಯಂ ಬಹಿರ್ದೃಷ್ಟಿ, ಮನಸ್ಸಿನ ದೃಷ್ಟಿ ಅಂತಹ ಒಳಗಡೆ ಇದೆ, ಬಟ್ ಕಣ್ಣು ನಾನು ತೆಗ್ದಿದ್ದೀನಿ. ಮೈ ಐಸ್ ಆರ್ ಓಪನ್, ಐ ಆಮ್ ಏಬಲ್ ಟು ಸಿ ದಿ ಔಟ್ಸೈಡ್, ಬಟ್ ದ ಲಕ್ಷ್ಯ, ದ ಗೋಲ್ ಇಸ್ ಇನ್ಸೈಡ್. ರಮಣ ಮಹರ್ಷಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅವ್ರದ್ದು ಟ್ರೆಡಿಷನಲ್ ಒಂದು ಫೋಟೋ ಇದೆ, ಸೋಫಾ ಮೇಲ್ ತರನೋ ಅಥವಾ ಒಂದು ಕಾಟಲ್ ಹಿಂದೆ ಕೂತಿರೋದು, ವಿತ್ ವೆರಿ ಮಂದಸ್ಮಿತವಾದ ನಗು. ಅದನ್ನ ಜ್ಞಾಪಕ ಇರ್ಬೇಕು ನಿಮ್ಗೆ, ಈ ವ್ಯಾಖ್ಯಾನ ಜ್ಞಾಪಕ ಇರ್ಬೇಕು. ಅಂತರ್ಲಕ್ಷ್ಯಂ ಬಹಿರ್ದೃಷ್ಟಿ. ಅವ್ರು ನಾವ್ ಅನ್ಕೊಳ್ತೀವಿ ಅವ್ರು ನಮ್ಮನ್ನ ನೋಡ್ತಿದ್ದಾರೆ ಅಂತ, ಬಟ್ ಅವ್ರ ಮನಸ್ಸು ಇರೋದೆಲ್ಲ ಒಳಗಡೆ, ಕಣ್ಣು ಮಾತ್ರ ಓಪನ್ ಆಗ್ಬಿಟ್ಟಿದ್ದಾರೆ. ಈ ಮದಘೂರ್ಣಿತ ಅಂದ್ರೆ ಏನ, ಸತತವಾಗಿ ಜಪ ಮತ್ತೆ ಧ್ಯಾನ ಯಾರು ಮಾಡ್ತಾರಲ್ಲ ಅವ್ರಿಗೆ ಕಣ್ಣು ಕೆಂಪಾಗೋಗುತ್ತೆ, ರಕ್ತಾಕ್ಷಿ. ಮದಘೂರ್ಣಿತ ರಕ್ತಾಕ್ಷಿ. ಇವಾಗ ನೀವು ಪ್ರಶ್ನೆ ಕೇಳ್ಬೋದು, ಬೇರೆಯವ್ರಿಗೂ ಕಣ್ಣು ಕೆಂಪಾಗತ್ತಲ್ಲ ರಾತ್ರಿ ಎಲ್ಲ ತಗೊಂಡ್ರೆ ಅಲ್ವಾ? ಅದಿಲ್ಲಿ ಹೇಳ್ತಾ ಇಲ್ಲ, ಅದು ಯಾವಾಗ್ಲೂ ಆಗತ್ತೆ. ಇದು ವಿಶೇಷವಾದ ಕೆಂಪು. ಸಾಧನೆ ಮಾಡ್ತಾ ಇರ್ಬೇಕಂದ್ರೆ ಕಣ್ಣೆಲ್ಲ ಕೆಂಪಾಗ್ತಾ ಬರುತ್ತೆ. ದಟ್ ಈಸ್ ದಿ ಇಂಡಿಕೇಶನ್ ಆಫ್ ಸಾಧನ. ಸತತವಾಗಿ ಯಾರು ಧ್ಯಾನ ಮಾಡ್ತಾರಲ್ಲ, ಅಂತರ್ಲಕ್ಷ್ಯಂ. ನನಗ್ ಗೊತ್ತಿರೋ ಪ್ರಕಾರ 3 ಸಾಧನೆಗೆ ಮಾತ್ರ ಕಣ್ಣು ಕೆಂಪಾಗತ್ತೆ ಮಾಡಿದ್ರೆ. ಒಂದು ಷೋಡಶಿ ಧ್ಯಾನ, ಇನ್ನೊಂದು ನವಾಕ್ಷರಿ ಜಪ, ಇನ್ನೊಂದು ನರಸಿಂಹ ಧ್ಯಾನ. ಈ 3 ನನ್ನ ಅನುಭವದಲ್ಲಿ ಬಂದಿರೋದು. ಸತತವಾಗಿ ಷೋಡಶಿ ಮಂತ್ರವನ್ನ ಯಾರು ಧ್ಯಾನ ಮಾಡ್ತಾರೋ ಅಂದ್ರೆ, ಷೋಡಶಿ ಮಂತ್ರ ಪೂರ್ತಿ ಇಂಟರ್ನಲ್, ಷಟ್ಚಕ್ರದ ಮೇಲೆ ಅವಲಂಬಿಸಿದೆ. ನವಾಕ್ಷರಿ ಜಪ, ನವಾಕ್ಷರಿ ಧ್ಯಾನ ಅಂತ ನಾ ಹೇಳಿಲ್ಲ, ನವಾಕ್ಷರಿ ಜಪವನ್ನು ಯಾರು ಮಾಡ್ತಾರೋ, ಚಂಡಿಕಾ ನವಾಕ್ಷರಿ ಮತ್ತೆ ಲಕ್ಷ್ಮೀ ನರಸಿಂಹ ಇಲ್ಲ ಯೋಗ ನರಸಿಂಹ ಮೂರ್ತಿಯನ್ನು ಯಾರು ಧಾರಣ ಮಾಡ್ತಾರೋ, ಸತತವಾಗಿ ಇವತ್ತು ಮಾಡಿದ ತಕ್ಷಣ ಕಣ್ಣು ಕೆಂಪಾಗೋಗಲ್ಲ. ಅಂದ್ರೆ ಸಾಧನೆಯ ಫಲ ಅದು. ಕಣ್ಣು ಕೆಂಪಾಯ್ತು ನಿಮ್ಗೆ ಅಂತಂದ್ರೆ ಸಾಧನೆ ಸಿದ್ಧಿಸ್ತು ಅಂತ ಅರ್ಥ. ಕಣ್ಣು ಕೆಂಪಾಗಬೇಕು. ಸತತವಾಗಿ ಧೀರವಾಗಿ 2 ಗಂಟೆ ಕಾಲ 3 ಗಂಟೆ ಕಾಲ ಸುಮಾರು ವರ್ಷಗಟ್ಟಲೆ ಮಾಡಿದಾಗ ಅದು ಕಣ್ಣು ಕೆಂಪಾಗತ್ತೆ. ಏನಾಗುತ್ತೆ? ದ ಹೀಟ್ ಇಸ್ ನಾಟ್ ಏಬಲ್ ಟು ರಿಟೈನ್ ಇನ್ ದ ಬಾಡಿ. It wants to go out. This is a very good heat. ಆಯ್ತಾ? This is a very good heat. ಈ ಕಣ್ಣು ಕೆಂಪಾಗೋದು ಅಥವಾ ಕಣ್ಣು ಮುಚ್ಚೋದು ಅಂದ್ರೆ ಏನು? ಇಟ್ ಇಸ್ ದಿ ಸಾಧಕ ಆರ್ ಸಾಧಕಿ ಈಸ್ ಇನ್ ಎ ಬ್ಲಿಸ್ಫುಲ್ ಫಾರ್ಮ್, ಬ್ಲಿಸ್ಫುಲ್ ಸ್ಟೇಟ್. ನಾವ್ ಹತ್ರ ಕಣ್ಣು ಕೆಂಪಾಗತ್ತೆ,
ಬೇರೆ ಲಿಕ್ವಿಡ್ ತಗೊಂಡ್ರು ಕಣ್ಣು ಕೆಂಪಗಾಗತ್ತೆ ಅಲ್ವಾ? ಅದ ಅರ್ಥ ಅಲ್ಲ ಇಲ್ಲಿ. ಆನಂದದ ಸ್ಥಿತಿ ರಕ್ತವರ್ಣ. ಯಾವಾಗ ನಾವು ಆನಂದವಾಗಿರ್ತೀವೋ ನೋಡಿ, ಅದು ಕೆನ್ನೆ, ಮುಖ, ಅಲ್ಲಿ ಕಿವಿ ಎಲ್ಲ ಕೆಂಪಾಗ ಹೋಗುತ್ತೆ ಆನಂದವಾಗಿರೋದು. ಸೊ ಧ್ಯಾನ ಸ್ಥಿತಿ ನಮಗ್ ಸಿದ್ಧಿಸ್ತು ಅಂತಂದ್ರೆ ನಮ್ಮ ಸ್ವಸ್ವರೂಪ ಸ್ಥಿತಿಯಲ್ಲಿ ಇದೀವಿ, ಯಾವುದೇ ಡಿಪೆಂಡೆನ್ಸಿ ಇಲ್ಲ. ಐ ಆಮ್ ವಿತ್ ಮೈ ಓನ್ ಸೆಲ್ಫ್. ಆನಂದದ ಸ್ಥಿತಿ. ಮದಘೂರ್ಣಿತ ರಕ್ತಾಕ್ಷಿ ಅಮ್ಮನವರು, ಅದು ಅಮ್ಮನವ್ರಿಗೆ ಅಬ್ಜೆಕ್ಟಿವ್ ಅದು. ಏನ್ ಮಾಡ್ತಾರೆ ಯೋಗಿಗಳೆಲ್ಲ, ಸತತವಾಗಿ ಈ ಧ್ಯಾನವನ್ನು ಪ್ರಕ್ರಿಯೆಯನ್ನು ಮಾಡ್ತಾ ಮಾಡ್ತಾ ಬಂದಾಗ ಈ ಕೆಂಪು ಬಣ್ಣ ಇರುತ್ತಲ್ಲ ಕಣ್ಣಿನಲ್ಲಿ, ಅವ್ರು ಅದನ್ನ ಏನ್ ಮಾಡ್ತಾರೆ, ಆ ಸ್ಪಿರಿಚುವಲ್ ಪವರ್ ಎನರ್ಜಿ ಏನಿರುತ್ತೆ, ಇಟ್ ಗೆಟ್ಸ್ ರಿಟೈನ್ಡ್ ಇನ್ಸೈಡ್ ವಿತ್ ಇನ್ ದೆಮ್, ಹೊರಗಡೆ ಹೋಗಲ್ಲ ಅದು. ಅದನ್ನ ಆಜ್ಞಾ ಚಕ್ರದಲ್ಲಿ ಸ್ಟೋರ್ ಮಾಡ್ತಾರೆ. ಇದೆಲ್ಲ ಒಂದು ಪ್ರಕ್ರಿಯೆ. ಸಾಧನೆ ಮಾಡ್ತಾ ಬಂದಾಗ ಸತತವಾಗಿ ದೀರ್ಘವಾಗಿ ಒಂದು ಸ್ಪಿರಿಚುವಲ್ ಎನರ್ಜಿ ನ್ಯಾಚುರಲಿ ದಿ ನೇಟಿವ್ ಆರ್ ದ ಸಾಧಕ ವಿಲ್ ಗೇನ್. ಅದನ್ನ ಅದು ಸಾಧನೆ ಹೇಗಾಗಿತ್ತು, ಕಣ್ಣು ಕೆಂಪಾದಾಗ ಅದನ್ನ ಆಜ್ಞಾ ಚಕ್ರದಲ್ಲಿ ನಿಲ್ಲಿಸ್ತಾರೆ. ಪೂರ್ತಿ ಆ ಸ್ಪಿರಿಚುವಲ್ ಎನರ್ಜಿ ಇಸ್ ಪ್ರಿಸರ್ವ್ಡ್ ಹಿಯರ್ ಇನ್ ದಿ ಆಜ್ಞಾ ಚಕ್ರ. ಯಾರಿಗೆ ಆಜ್ಞಾ ಚಕ್ರದಲ್ಲಿ ಇದು ಸ್ಥಿರವಾಗಿರುತ್ತೋ ಓನ್ಲಿ ದೇ ಆರ್ ಕೇಪಬಲ್ ಆಫ್ ಹೀಲಿಂಗ್ ದಿ ಪೀಪಲ್. ಅವ್ರಿಗೆ ಹೀಲಿಂಗ್ ಅಬಿಲಿಟೀಸ್ ಬರುತ್ತೆ ನ್ಯಾಚುರಲ್ ಆಗಿ. ಒಂದ್ಸತಿ ಯೋಚನೆ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಅದು ಎಷ್ಟು ಇಂಟೆನ್ಸ್ ಎನರ್ಜಿ. ಇದರಿಂದ ಈ ಸತತವಾಗಿ ಮಾಡೋದ್ರಿಂದ ಆಜ್ಞಾ ಚಕ್ರದಲ್ಲೂ ಸ್ಪಿರಿಚುವಲ್ ಎನರ್ಜಿ ಸೇರೋದ್ರಿಂದ ಮದಪಾಟಲ ಗಂಡಭೂಹು ಬ್ಲಿಸ್ ಅದು ಹೊರಗಡೆನೂ ಕಾಣಿಸುತ್ತದು. ಇಲ್ಲಿ ಮುಖದಲ್ಲಿ, ಇಲ್ಲಿ ಕೆನ್ನೆ ಮೇಲ್ಗಡೆ ಮದಪಾಟಲ ಗಂಡಭೂಹು. ಗಂಡಭೂಹು ಅಂದ್ರೆ ಕೆನ್ನೆ, ಚಿಕ್ಸ್ ಪೂರ್ತಿ ಕೆಂಪುಗಿರುತ್ತೆ. ನೀವು ಸತತವಾಗಿ ಸಾಧನೆ ಮಾಡಿರೋರ್ ಮುಖಗಳನ್ನ ನೋಡಿ ಹೇಗಿರುತ್ತೆ, ಅವ್ರ ಕೆನ್ನೆ ಗ್ಲೋ ಆಗ್ತಿರುತ್ತೆ, ಮೇಕಪ್ ಇಲ್ದೆ ಗ್ಲೋ ಆಗತ್ತೆ. ಚೀಕ್ ಹೀಟ್ ಅಂತ ಒಂದು ಇದಿದೆ, ನಂಗೆ ಗೊತ್ತಿರ್ಬೇಕು ಹೆಣ್ಮಕ್ಳಿಗೆ. ನನಗೆ ಹೇಗೆ ಗೊತ್ತು ಅಂತ ದಯವಿಟ್ಟು ಕೇಳ್ಬಿಡಿ. ಚೀಕ್ ಹೀಟ್ ಈ ರಿಸೆಪ್ಷನ್ಗೆಲ್ಲ ಹಾಕ್ತಾರಲ್ಲ, ಅಲಂಕಾರ ಮಾಡ್ಕೊಳ್ಬೇಕು ಅಂದ್ರೆ ಕೆನ್ನೆಗೆ ಹಾಕ್ತಾರೆ, ಕೆಂಪು ಇರುತ್ತೆ ಅದು. ಮೇಕಪ್ ಇಲ್ದೆ ಬರ್ಬೇಕು ಕೆಂಪು, ಅದು ಹಾಕೊಳ್ಳೋದಲ್ಲ. ಹೀಗೆ ಜೋಕರ್ ತರ ಇರುತ್ತೆ ನಾವು ಹಾಕೊಂಡಿರೋದನ್ನ. ಅದು ನ್ಯಾಚುರಲ್ ಆಗಿ ಬರ್ಬೇಕು. ಇದೆಲ್ಲ ಗೊತ್ತಾಗ್ಬೇಕು ನಮ್ಗೆ. ನ್ಯಾಚುರಲ್ ಆಗಿ ನಮ್ಗೆ ಆತರ ಎಲ್ಲ ಆಗ್ಬೇಕು. ನಮ್ಗೆಲ್ಲ ಆಸಕ್ತಿ ಇದೆಯೋ ಇಲ್ವಾ, ನಾವು ಆತರ ಇಟ್ಕೊಳ್ಬೇಕು, ಕೆನ್ನೆ ಚೆನ್ನಾಗಿರ್ಬೇಕು, ಕೆಂಪಾಗಿರ್ಬೇಕು, ಸಾಧನೆ ಮಾಡ್ಬೇಕು ಅಷ್ಟೇ. ಸಿಂಪಲ್. ಸುಮ್ನೆ ಅದು 50 ರೂಪಾಯಿಗೆ ತಗೊಂಡೋಗಿ ಹೆಲ್ತ್ ಅಂಡ್ ಗ್ಲೋ ತಂದು ಹಾಕೊಳ್ಳೋದಲ್ಲ. ಮದಪಾಟಲ ಗಂಡಭೂಹು. ಅವ್ರ ಆ ಸಾಧಕರ ಮುಖವನ್ನು ನೀವು ನೋಡಿದ್ರೆ ಗೊತ್ತಾಗತ್ತೆ, ಇವರು ಒಂದು ಉತ್ಕೃಷ್ಟ ಸ್ಥಿತಿಯಲ್ಲಿದ್ದಾರೆ, ಉತ್ಕೃಷ್ಟ ಸ್ಥಿತಿಯಲ್ಲಿದ್ದಾರೆ. ಏನಿದ್ರೆ ನಾವು ಉದ್ದೇಶ, ನಾನು ಇಷ್ಟು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸತತವಾಗಿ ತಪಸ್ಸು ಮಾಡ್ಬೇಕು. ಅಂತರ್ಲಕ್ಷ್ಯಂ ಬಹಿರ್ದೃಷ್ಟಿ. ಆದಷ್ಟು ಮನಸ್ಸು ಒಳಗಡೆ ಇರಬೇಕು. ನೀವು ಹೊರಗಡೆ ಏನ್ ಮಾಡಿದ್ರು ಹೊರಗಡೆ ಇರೋದನ್ನ ತತ್ವಗಳು ಅಂತ ನೋಡ್ಬಿಟ್ರೆ ನಿಮ್ಗೆ ಮಾಯ ಅಫೆಕ್ಟ್ ಆಗೋದಿಲ್ಲ. ಹೊರಗಡೆ ಇರೋದೆಲ್ಲ 24 ತತ್ವಗಳೇ, ನಿಮಗೆ ಮಾಯ ಅಫೆಕ್ಟ್ ಮಾಡೋದಿಲ್ಲ. ಆ ಮೂಲ ಮಾಯೆಗೆ ಏನ್ ಕಾಸ್ ಒಳಗಡೆ ಇದೆ. ರಿಯಾಲಿಟಿ ಟು ದಿ ಔಟ್ಸೈಡ್ ಕಮ್ಮಿ ಕೊಡ್ಬೇಕು ನಾವು. ರಿಯಾಲಿಟಿ ಟು ದಿ ಔಟ್ಸೈಡ್ ಸಿಚುವೇಶನ್, ರಿಯಾಲಿಟಿ ಟು ದಿ ಔಟ್ಸೈಡ್ ಪೀಪಲ್, ರಿಯಾಲಿಟಿ ಟು ರಿಲೇಷನ್ ರೆಡ್ಯೂಸ್ ಮಾಡ್ಬೇಕು. ಇದು ಯಾವಾಗ ನಮಗೆ ರೆಡ್ಯೂಸ್ ಆಗೋದಿಲ್ವೋ ಸಾಧನೆ ಸಿದ್ಧಿಸುವುದಿಲ್ಲ. ಸಾಧನೆ ಮಾಡಬೇಕು ಅಂತ ಮನಸ್ಸಿದ್ರೆ ಅಲ್ಲೂ ಮಾಡ್ತೀನಿ ಇಲ್ಲೂ ಮಾಡ್ತೀನಿ ಆಗೋದಿಲ್ಲ. ದೋಣಿಲೂ ಕಾಲಿಡ್ತೀನಿ ಖಂಡಿತ ಸಾಧ್ಯವಿಲ್ಲ. ನಮ್ಮಲ್ಲಿ ಬ್ಯಾಲೆನ್ಸಿಂಗ್ ಹೇಳೇ ಇಲ್ಲ. ನಮ್ಮಲ್ಲಿ ಅಂದ್ರೇನು, ಸನಾತನ ಧರ್ಮದಲ್ಲಿ ಬ್ಯಾಲೆನ್ಸಿಂಗ್ ಹೇಳೇ ಇಲ್ಲ.
ಪ್ರವೃತ್ತಿ ಮಾರ್ಗದಲ್ಲಿಯೂ ಇದ್ದು ನಿವೃತ್ತಿ ಮಾರ್ಗದಲ್ಲಿಯೂ ಇದ್ದು ಜೀವನ ನಡೆಸ್ತೀನಿ ಆಗೋದಿಲ್ಲ. ಒಂದ್ರಲ್ಲಿರ್ಬೇಕು. ಟೋಟಲಿ ಎಕ್ಸ್ಟ್ರಾವರ್ಟೆಡ್ ಅದ್ರಲ್ಲಿರಿ. ಸತತವಾಗಿ ಹೊರಡ್ತಾ ಬಿದ್ಮೇಲೆ ಒಳಗಡೆ ಬನ್ನಿ. ಇಲ್ಲ ಒಳಗಡೆ ಇದ್ದು ಪೂರ್ತಿ ಗಮನ ಇಲ್ಲ ಹಾಕಿ, ಹೊರಗಡೆ ಮಾತ್ರ ಒಂದು ಲೆವೆಲ್ ಮಾತ್ರ ಇರ್ಬೇಕು. ಆಯ್ತಾ? ಸಾಧನೆ ಮಾಡಬೇಕು. ಅದರೇ ಇದರ ಸಂಕೇತ ಏನು? ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲ ಗಂಡಭೂಹು ಅಂದ್ರೆ ಅಮ್ಮನವ್ರಿಗೆ ಆ ಸಾಧನೆ, ಶಿವನ್ ಮೇಲೆ ಆ ತರ ಸಾಧನೆ ಮಾಡಿ ಮಾಡಿ ನ್ಯಾಚುರಲ್ ಆಗಿ ಅಮ್ಮನವ್ರಿಗೆ ಹಾಗೆ ಬಂದಿದೆ. ನಾವು ವಿ ಹ್ಯಾವ್ ಟು ಡ್ರಾ ದಿ ಇನ್ಸ್ಪಿರೇಷನ್. ಇಷ್ಟು ಅಗ್ನಿ ತತ್ವ ಮೈಯಲ್ಲಿದೆ, ಅದು ಸ್ವಲ್ಪ ತಂಪು ಮಾಡ್ಬೇಕಲ್ವಾ? ಏನ್ ಮಾಡೋದು? ಚಂದನ ದ್ರವ ದಿಗ್ಧಾಂಗಿ. ಅದು ಎಷ್ಟು ಚೆನ್ನಾಗಿ ಹಾಕಿದಾರೆ ನೋಡಿ ಅದನ್ನ. ಒಂದು ಬದುಕು ನೆಕ್ಸ್ಟ್ ಅದನ್ನ ಎಂಜಾಯ್ ಮಾಡ್ಬೇಕು. ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲ ಗಂಡಭೂಹ ಅಂತ ಹೇಳ್ತಾ ಇದ್ದಾಗ್ಲೇನೆ ನೆಕ್ಸ್ಟ್ ವಶನ್ಯಾದಿ ವಾಗ್ದೇವತರದನ್ನ ಅಮ್ಮನವ್ರು ನೋಡಕ್ ಆಗ್ತಿಲ್ಲ ಅವ್ರ ಪಾಪ. ಅದನ್ನ ರಕ್ತ ಚಂದನವನ್ನು ಏನೋ ತಗೊಂಡು ಅದನ್ನ ಮೈಗೆಲ್ಲ ಹಚ್ತಾರೆ. ಆ ಭಾವನೆ ಮಾಡ್ಬೇಕು. ಚಂದನ ದ್ರವ ದಿಗ್ಧಾಂಗಿ. ಚಂದನ ತಂಪು ಮಾಡುತ್ತೆ. ಸಾಧಕರು ಅದಕ್ಕೆ ಯಾವಾಗ್ಲೂ ಇಲ್ಲಿ ಗಂಧವನ್ನು ಇಡೋದು ಲಕ್ಷಣ. ಈ ಕೇರಳದಲ್ಲೆಲ್ಲ ನೀವು ನಂಬೂದಿರಿ ಸಲ ನೋಡಿ, ಅವರೆಲ್ಲ ಯಾವಾಗಲೂ ಗಂಧವನ್ನೇ ಇಡ್ತಾರೆ. ಆಜ್ಞಾಚಕ್ರಗಳು ಕೂಲ್ ಮಾಡ್ತಾರೆ. ಒಳ್ಳೆ ಆ ಗಂಧ ಆದ್ರೆ ನಮ್ಗೆ ಇವಾಗ ಯಾವ್ದು ಒಳ್ಳೇದು ಸಿಗದೇ ಇಲ್ಲ. ಕೂಲ್ನೆಸ್. ಈ ಚಂದನಗೆ ರೂಟ್ ವರ್ಡ್ ಇದೆ, ಚೇದಿ ಆಹ್ಲಾದಯತೆ ಇತಿ ಚಂದನ. ಚಂದನಗೆ ಸಂಸ್ಕೃತದಲ್ಲೊಂದು ನಿರ್ವಚನ, ರೂಟ್ ವರ್ಡ್ ಚೇದಿ ಅನ್ನುವ ರೂಟ್ ವರ್ಡ್ ಅಂತ ತೆಗೆದಿದ್ದಾರೆ. ಆಮೇಲೆ ನಂಬೂದರಿ ಅಂತ ಹೇಳಿದ ತಕ್ಷಣ ಅದನ್ನ ಚೇಚಿ ಮಾಡ್ಕೊಂಬೇಡಿ, ಚೇದಿ. ಚೇದಿ ಆಹ್ಲಾದಯತೆ ಇತಿ ಚಂದನ. ಸ್ಯಾಂಡಲ್ ಪೇಸ್ಟ್ ಟು ಕೂಲ್ ಡೌನ್ ದಿ ಹೀಟ್ ಆಫ್ ದ ಬಾಡಿ. ನೀವು ಇಮ್ಯಾಜಿನ್ ಮಾಡಿ, ಸ್ವಲ್ಪ ಲೈಟ್ ಬ್ರೌನಿಶ್ ಅಲ್ಲಿ ಚಂದನ ಬರುತ್ತೆ ಅಲ್ವಾ, ಲೈಟ್ ಬ್ರೌನಿಶ್ ಅಥವಾ ಕ್ರೀಮ್, ಅದನ್ನ ಪೂರ್ತಿ ಮೈಗೆ ಹಚ್ಚಿದಾರೆ ಅಮ್ಮನವ್ರಿಗೆ. ಕಣ್ಣು ಕೆಂಪಗಿದೆ, ಮುಖ ಎಲ್ಲ ಕೆಂಪಗಿದೆ. ಈ ಕಾಂಟ್ರಾಕ್ಟ್ ಕಲರ್ ಸ್ವಲ್ಪ ಯೋಚನೆ ಮಾಡಿ. ಇಟ್ ಈಸ್ ಸೋ ಸೂತಿಂಗ್. ಇದೇ ಒಂದು ಧ್ಯಾನ ಪ್ರಕ್ರಿಯೆ. ಗ್ರಾಸ್ ಲೆವೆಲ್ ಅಲ್ಲೂ ನಮ್ಗೆ ಎಷ್ಟು ಮನಸ್ಸು ನೆಮ್ಮದಿ ಸಿಗುತ್ತೆ ನೋಡಿ. ಈ ತರ ಆಲೋಚನೆ ಮಾಡೋದ್ರಿಂದಲೂ ನಮ್ಗೆ ಹೌ ಪೀಸ್ಫುಲ್ ದ ಮೈಂಡ್ ಬಿಕಮ್ಸ್. ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ. ಚಾಂಪೇಯ ಕುಸುಮ ಪ್ರಿಯ ಅಂದ್ರೆ ಸಂಪಿಗೆ ಹೂವು. ಅಮ್ಮನವ್ರಿಗೆ ಸಂಪಿಗೆ ಹೂವು ಬಹಳ ಇಷ್ಟ. ಇದು ಹಿಂದೆನೂ ನೋಡಿದ್ವಿ ನಾವು. ಸಂಪಿಗೆ ಹೂವಲ್ಲಿ ವಿಶೇಷ ಏನು? ಅದು ಹೇಗೆ ಅರಳುತ್ತೋ ಆ ಅರಳುವುದು ಜ್ಞಾನದ ಸಂಕೇತ. When the flower is opening up, any flower, it denotes a knowledge, ಜ್ಞಾನದ ಸಂಕೇತ. ಆ ಸ್ಮೆಲ್ ಬರುತ್ತಲ್ಲ, ಒಂದೊಂದು ಹೂವಲ್ಲೂ ಒಂದೊಂದು ಸ್ಮೆಲ್. ಇವಾಗ ಸಂಪಿಗೆ ಹೂವಲ್ಲೂ ತುಂಬಾ ಅದ್ಭುತವಾದ ವಾಸನೆ, ಸುಗಂಧ. ಅದು ಸಾಧನೆ, ಉಪಾಸನೆಯ ಸಿದ್ಧಿ. ಚಾಂಪೇಯ ಕುಸುಮ ಪ್ರಿಯ ಅಂದ್ರೆ ಹೂವು ಅರಳುವುದು ಜ್ಞಾನದ ಸಂಕೇತ, ಆ ವಾಸನೆ ತಪಸ್ಸಿನ ಸಂಕೇತ. ಅಂದ್ರೆ ಇಂದ್ರಿಯಗಳೆಲ್ಲ ಪೂರ್ತಿ ಅರಳಿದೆ ಅಂದ್ರೆ ಹೊರಗಡೆ ಹೋಗ್ತಿದೆ ಅಂತಲ್ಲ. ಒಂದೊಂದು ದಳವನ್ನು ಆ ಹೂವಲ್ಲಿ ಇಂದ್ರಿಯ ಅಂತ ತಗೊಂಡಾಗ, ಜ್ಞಾನದ ಮೂಲಕ ಅದು ಅರಳಿದಾಗ ತಪಸ್ಸು ಸಿದ್ಧಿಯಾಗಿದೆ. ಅದಕ್ಕೆ ನಮ್ಮಲ್ಲಿ ಯಾವಾಗ್ಲೂ ಹೇಳೋದು, ಸಾತ್ವಿಕ ಸಾಧನೆ, ತಾತ್ವಿಕ ಚಿಂತನೆ ಇರಬೇಕು ಅಂತ. ದ ಸಾಧನ ಇಸ್ ಓನ್ಲಿ ದಿಸ್ ಟು, ಸ್ಪಿರಿಚುಯಾಲಿಟಿ ಇಸ್ ಓನ್ಲಿ ದಿಸ್ ಟು. ಸಾತ್ವಿಕ ಸಾಧನ, ತಾತ್ವಿಕ ಚಿಂತನ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಏನೋ ಹೇಳ್ತಾರಲ್ಲ, ಎಕ್ಸಾಕ್ಟ್ಲಿ ಆ ತರ ಬರಲ್ಲ. ತುಂಬಾ ಉತ್ಕೃಷ್ಟವಾದ ತಾತ್ವಿಕ ಚಿಂತನೆ, ಶಾಸ್ತ್ರ ಚಿಂತನೆ ಮಾಡ್ತಿರ್ಬೇಕು ಸಾಧಕ ಯಾವಾಗ್ಲೂ.
ಅವನ ವ್ಯವಹಾರ ಧರ್ಮ ಹೇಗಿರ್ಬೇಕು? ಸಾತ್ವಿಕವಾಗಿ ಸಾಧನೆಯನ್ನ ಮಾಡ್ತಾ ಇರಬೇಕು. ಸಾತ್ವಿಕ ಸಾಧನ, ತಾತ್ವಿಕ ಚಿಂತನ. ಕುಶಲ ಕೋಮಲಾಕಾರ ಕುರುಕುಳ್ಳ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ. ಕುಶಲ, ಕುಶಲ ಅಂದ್ರೆ ನೈಪುಣ್ಯತೆ, ನೈಪುಣ್ಯತೆ, ಹೈಲಿ ಎಫಿಷಿಯಂಟ್, ಹೈಲಿ ಸ್ಕಿಲ್ಫುಲ್. ಕೃಷ್ಣನು ಇದೇ ಮಾತು ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ, ಗೀತಾ. ಅದಕ್ಕೆ ಗುರುದೇವ್ ಚಿನ್ಮಯಾನಂದರು ಕಾಮೆಂಟ್ರಿ ಬರೀಬೇಕಾದ್ರೆ ಡೆಕ್ಸ್ಟರಿಟಿ ಇನ್ ಆಕ್ಷನ್ ಇಸ್ ಕೌಶಲಂ ಅಂತ ಬರೀತಾರೆ. ಡೆಕ್ಸ್ಟರಿಟಿ ಇನ್ ಆಕ್ಷನ್, ಹೈಲಿ ಸ್ಕಿಲ್ಫುಲ್. ಅಮ್ಮನವ್ರಿಗೆ ಎಷ್ಟು ಸ್ಕಿಲ್ ಇರಬೇಕು ನಮ್ಮನ್ನೆಲ್ಲ ತಾಳ್ಬೇಕು ಅಂದ್ರೆ. ನಾವು ಸಾಧಾರಣವಾ? ನಾವು ಅಬ್ಬಬ್ಬ, ನಾವು 20 ಜನನೇ ಸಾಕು, ಒಂದು 20-30 ಜನ ಇದೀವಿ ಇಲ್ಲಿ, ಅಷ್ಟು ಜನ ಸಾಕು ಪ್ರಪಂಚವನ್ನು ಹಾಳು ಮಾಡಕ್ಕೆ. ಜಾಸ್ತಿ ಜನ ಬೇಡ. ಇನ್ ಇಡೀ ಪ್ರಪಂಚದಲ್ಲಿ ಇಷ್ಟು ಜನ ಇರಬೇಕು, ಹೇಗ್ ಮ್ಯಾನೇಜ್ ಮಾಡ್ಬೇಕು ಪ್ರಪಂಚವನ್ನ ನಡೆಸೋದು? ಒಂದು ಮನೆ ನಡೆಸೋದಕ್ಕೆ ಎಷ್ಟು ಕಷ್ಟ, ಅದು ಕೋವಿಡ್ ಟೈಮಲ್ಲಿ. ಪ್ರಪಂಚವನ್ನ ನಡೆಸಬೇಕು ಅಂದ್ರೆ ಹೈಲಿ ಸ್ಕಿಲ್ಫುಲ್. ಮಳೆ ಬರಬೇಕು, ಮಳೆ ಜಾಸ್ತಿ ಬಂದ್ರೆ ಅಯ್ಯೋ ಮಳೆ, ಮಳೆ ಬರ್ಲಿಲ್ಲ ಅಂದ್ರೆ ಏಪ್ರಿಲ್ ಮೇಲೆ ಮನೇಲಿ ಇರಕ್ ಆಗದೇ ಇಲ್ಲ ರೀ. ಜಾಸ್ತಿ ಬಂದ್ರೆ ತಂಪಾಯ್ತು, ಇನ್ನ ಜಾಸ್ತಿ ಬಂದ್ರೆ ಅಯ್ಯೋ ಸೀಲಿಂಗು. ಇನ್ನು ಕೆಲವರಿಗೆ ಅಯ್ಯೋ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಚೆನ್ನಾಗಿತ್ತೆ, ಎಷ್ಟು ನೀರು ಹೋಗ್ತಿದೆ. ಹೇಗಿರ್ಬೇಕು ಅಮ್ಮನವ್ರಿಗೆ? ಏನ್ ಮಾಡಿದ್ರು ನಾವು ಪ್ರಶ್ನೆ ಎತ್ತಿದ್ರೆ ಇದು ಹೇಗ್ ನಡೆಸೋದು? ನೀವೇ ಯೋಚನೆ ಮಾಡಿ. ಇದನ್ನೆಲ್ಲ ತಾಳ್ಕೊಂಡು ನೆಮ್ಮದಿಯಿಂದ ಏನೋ ಒಂದು, ಎಲ್ಲಾರ್ಗೂ 84 ಲಕ್ಷ ಜನ ಇದೀವಿ ನಾವು, ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೀಶೀಸ್. ಅವ್ರಿಗೆಲ್ಲವನ್ನು ಸಿಗ್ಬೇಕಲ್ವಾ? ನಮ್ಮ ಆಹಾರ ಮಾತ್ರ ನಾವು ನೋಡ್ಕೊಳ್ತೀವಿ. ಇವತ್ತು ನನಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಆಯ್ತಾ, ಮುಗೀತು. ನನಗ್ ಪಕ್ಕದ ಮನೆಯವ್ರಿಗೆ ಸಿಗ್ಲಿಲ್ವಾ ಪರವಾಗಿಲ್ಲ, ಅಂಗಡಿಗೆ ಹೋಗಿ ಫಸ್ಟ್ ಕೋವಿಡ್ ಟೈಮಲ್ಲಿ 21 ದಿವಸ ಲಾಕ್ ಡೌನ್ ಆಯ್ತಲ್ಲ, ಹಬ್ಬ ನಾವೆಲ್ಲ ಪಟ್ಟು ನೋಡಿದ್ವಲ್ಲ. ಅವನ್ ಅಂಗಡಿಗೆ ಇದು ಕ್ಲೋಸ್ ಮಾಡಿದ್ರೆ ಅದನ್ನ ಶಕ್ತಿಯಿಂದವಾಗಿ ನಾವೇ ಹನುಮಂತ ಉಪಾಸನೆ ಮಾಡಿ ಅದನ್ನ ಶೆಲ್ಟರ್ನ ತೆಗೆದು ಆಯ್ತಾ, ಅಷ್ಟೊಂದು ಶಕ್ತಿ ತೆಗೆದು ಒಳಗಡೆ ಹೋಗಿ ಇಡೀ ಪ್ಯಾಕೆಟ್ ಎಲ್ಲ ತಂದು ನಮಗ್ ಸಿಕ್ಬಿಡ್ಬೇಕು ಫಸ್ಟ್. ಮಾಡಿ ಅಷ್ಟು ಸ್ಕಿಲ್ಫುಲ್ ಆಗಿರ್ಬೇಕು, ಎಲ್ಲರಿಗೂ ಆಗ್ಬೇಕು. ಯಾರು ಇರುವೆಗೆ ನೀವು ಊಟ ಹಾಕ್ತಾ ಇದ್ದೀರಾ? ಇವತ್ತಿಗೂ ಇರುವೆ ಸಂಖ್ಯೆ ಬಹಳ ಜಾಸ್ತಿ. ಎಲ್ಲಿ ಸಿಗ್ತಾ ಇದೆ ಅವ್ರಿಗೆಲ್ಲ ಊಟ? ಎಷ್ಟೋ ನಾಯಿಗಳನ್ನ ಹೊರಗಡೆ ನೋಡ್ತೀವಿ, ಆದ್ರೂ ನಾಯಿಗಳು ಹಾಗೆ ಇದೆ, ಎಲ್ಲಿ ಸಿಗ್ತಿದೆ ಅವ್ರಿಗೆಲ್ಲ ಊಟ? ನಾವು ಆ ಬೀದಿ ನಾಯಿಗಳಿಗೆಲ್ಲ ಊಟ ಹಾಕದೇ ಇಲ್ಲ. ಯಾಕೆ? ಅಯ್ಯೋ ಅದು ಒಂದ್ ದಿವಸ ಹಾಕಿದ್ರೆ ನಮ್ಮ ಮನೆಗ್ ಬರುತ್ತೆ, ಅಭ್ಯಾಸ ಆಗೋಗುತ್ತೆ. 40,000 ರೂಪಾಯಿ ಕೊಟ್ಟು ಗೋಲ್ಡನ್ ರಿಟ್ರೀವರ್ ತಂದು ಹಾಸಿಗೆ ಮೇಲೆ ಮಲಗಿಸ್ಕೊಳ್ತೀವಿ. ತಿಪ್ಪೆಯ ಮೇಲೆ ಮರಿಗಳು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ. ಕಗ್ಗ ಯೋಚನೆ ಮಾಡಿ. ಹೊರಗಡೆ ಹೋಗುವ ನಾಯಿಗೆ, ಬೀದಿ ನಾಯಿಗೆ ಆಹಾರ ಹಾಕಿ ಇಲ್ಲ, ಅದು ಹೊರಗಡೆ ಅದು ಎಲ್ಲೆಲ್ಲೋ ಹೋಗಿರುತ್ತೆ, ಯಾರ ಜೊತೆನೋ ಸೇರಿರುತ್ತೆ, ರೇಬಿಸ್ ಬಂದ್ಬಿಡುತ್ತೆ. ಅದೇ ನಾವು ತಗೊಂಡು ಆರಾಮಾಗಿ ನಮ್ಮ ಪಕ್ಕದಲ್ಲಿ ಗೋಲ್ಡನ್ ರಿಟ್ರೀವರ್ ಯಾವ್ದು ಇಷ್ಟನೋ ಅದು ಮಲಗಿಸ್ತೀವಿ. ಯೋಚನೆ ಮಾಡಿ. ಎಲ್ರಿಗೂ ಆಹಾರ ಕೊಡಬೇಕು, ಎಲ್ರೂ ಒಂದು ಸಮತೋಲನದಲ್ಲಿ ನೋಡ್ಬೇಕು. ಕುಶಲ, ಕೌಶಲ್ಯತೆ, ಯೋಗ ಕರ್ಮಸು ಕೌಶಲಂ, ವೆರಿ ಸ್ಕಿಲ್ಫುಲ್. ಸಮಸ್ತ ನಮಗ್ ಗೊತ್ತಿರೋದು ಇದೊಂದು ಭೂಮಿ, ಸಮಸ್ತ ಬ್ರಹ್ಮಾಂಡವನ್ನೇ ನೋಡ್ಕೊಳ್ಬೇಕಲ್ಲ. ಸಮಸ್ತ ಬ್ರಹ್ಮಾಂಡವನ್ನೇ ನೋಡ್ಕೊಳ್ಬೇಕಾದಾಗ ನಾವು ಪ್ರಾರ್ಥನೆ ಮಾಡಿದಾಗ ಒಂದ್ ಸ್ವಲ್ಪ ತಡ ಆಗತ್ತೆ. ಇವತ್ತು ಕೇಳಿದ ಫಲ ಇನ್ ನಾಳೆಗೋ ಮತ್ತೆ ನೆಕ್ಸ್ಟ್ ವರ್ಷಕ್ಕೋ ಬರ್ಬೋದು. ಅಲ್ಲಿಗೆ ಪೇಷನ್ಸ್ ಕಳ್ಕೊಂಡ್ಬಿಡ್ತೀವಿ. ನಾನ್ ಮಾಡಿದೆ, ಏನು ಸಿಗ್ಲಿಲ್ಲ, ಇವ್ರು ಅಸ್ಟ್ರಾಲಜರ್ ಹೇಳಿದ್ರು ಸಿಗ್ಲಿಲ್ಲ, 48 ದಿವಸ ಮಾಡಿದೆ ಆಗ್ಲಿಲ್ಲ.
ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡಬೇಕು. ನಮ್ಗೆ ಆ ಪೇಶನ್ಸ್ ಇಲ್ಲ. ಕೇಳಿದ ತಕ್ಷಣ ಬರಬೇಕು. ಹೇಗ್ ಬರಕ್ ಸಾಧ್ಯ? ಪ್ರತಿಯೊಂದು ಕರ್ಮಕ್ಕೂ ಅದೇ ಫಲ ಇರುತ್ತೆ, ಅದಕ್ಕೆ ಬರಕ್ ಕಾಯ್ಬೇಕು. ಪೇಶನ್ಸ್. ಯೋಚನೆ ಮಾಡಿ. ಕುಶಲ, ಕೌಶಲ್ಯತೆ, ಈ ತರ ಜ್ಞಾನ ಅಮ್ಮನವ್ರಿಗಿಲ್ಲ ಅಂದ್ರೆ ಸೃಷ್ಟಿ ಮಾಡಕ್ ಸಾಧ್ಯವಾ? ನಾವು ಮನೇಲಿ 4 ಜನ ಇದ್ರೇನೆ ಎಷ್ಟು ಲೆಕ್ಕ ಹಾಕ್ತಿವಿ. ಸ್ಕೂಲ್ ಫೀಸ್ ಕಟ್ಟಬೇಕು, ಆ ಚೀಟಿ ದುಡ್ಡು ಹಾಕ್ಬೇಕು, ದೀಪಾವಳಿ ಹಬ್ಬಕ್ಕೆ ಸೀರೆ ತಗೊಳ್ಬೇಕು, ಚೀಟಿ ದುಡ್ಡು ತಗೊಳ್ಳದ, ಸ್ಕೂಲ್ ಫೀಸ್ ಕಟ್ಟದ, ಅದಕ್ಕೆ ಇಲ್ಲಿಗೆ ಮ್ಯಾನೇಜ್ ಮಾಡೋ, ಅದಕ್ಕೆ ಅಲ್ಲಿಗೆ ಹಾಕು. ಯೋಗ ಕರ್ಮಸು ಕೌಶಲಂ. 2 ಅರ್ಥ ಇದಕ್ಕೆ. ನಮ್ಗೆ ಹೇಗೆ ಕುಶಲತ್ವ ಬರುತ್ತೆ? 2 ಅರ್ಥ. ಹೌ ಕ್ಯಾನ್ ವಿ ಬಿ ಮೋರ್ ಸ್ಕಿಲ್ಫುಲ್ ಇನ್ ಅವರ್ ಆಕ್ಷನ್? 2 ಅರ್ಥ. ಒಂದು ನನ್ನ ಸ್ವಂತ ಅರ್ಥ, ಇನ್ನೊಂದು ಶಾಸ್ತ್ರೀಯವಾದ ಅರ್ಥ. ಕರ್ಮಯೋಗ ಮಾಡಿದ್ರೆ ಕುಶಲತೆ ಬರುತ್ತೆ. ಹೇಗೆ ಕರ್ಮಯೋಗ? ಸಿಂಪಲ್. ಈಶ್ವರಾರ್ಪಣ ಪ್ರಸಾದ ಬುದ್ಧಿ. ಸುಮಾರು ಸತಿ ಹೇಳಿದ್ದೀನಿ. ಪ್ರತಿಯೊಂದು ಮಾಡುವ ಲೌಕಿಕ ವೈದಿಕ ಕರ್ಮವನ್ನ ಭಗವಂತನಿಗೆ ಅರ್ಪಿಸುತ್ತಾ ಇದ್ದೀನಿ. ಈಶ್ವರಾರ್ಪಣ. ಆ ಅರ್ಪಿಸಿದ ಕರ್ಮವನ್ನು ಅದ್ರಲ್ಲಿ ಏನ್ ಫಲ ಬರುತ್ತೋ ಅದು ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸ್ತೇನೆ. ಇದು ಶಾಸ್ತ್ರೀಯವಾಗಿ ಪ್ರತಿಯೊಬ್ಬ ಆಚಾರ್ಯರು ಹೇಳುವ ಆನ್ಸರ್. ಬಟ್ ನನಗನ್ಸೋದು ಇದಕ್ಕಿಂತ ಇನ್ನ ಸಿಂಪಲ್. ಸ್ವಧರ್ಮಾನುಷ್ಠಾನದಲ್ಲಿ ಮಾಡುವ ಕರ್ಮಕ್ಕೆ ಕೌಶಲ್ಯತೆ ಅಂತ ನಾನು ಅರ್ಥ ಮಾಡೋದು. ನನ್ನ ಸ್ವಧರ್ಮ ಏನಿದೆಯೋ ಅದನ್ನ ನಾನು ಚೆನ್ನಾಗಿ ಮಾಡೋದಾದ್ರೆ ಇಟ್ ಈಸ್ ಫ್ಲೆಕ್ಸಿಬಿಲಿಟಿ, ಸ್ಕಿಲ್ಫುಲ್ ಇನ್ ಆಕ್ಷನ್, ಡೆಕ್ಸ್ಟರಿಟಿ ಇನ್ ಆಕ್ಷನ್. ನನಗೆ ಏನು ಪೂರ್ವಿಕರು ಹೇಳಿದಾರೋ ನಾನು ಮಾಡ್ಬೇಕು ಅಂತ ಅದನ್ನ ನಾನು ಮಾಡಿದ್ರೆ ಐ ವಿಲ್ ಬಿ ಮೋರ್ ಸ್ಕಿಲ್ಫುಲ್. ಕುಶಲ, ಕೋಮಲಾಕಾರ. ಆಕಾರ ಅಂದ್ರೆ ತನು, ಶರೀರ. ಕೋಮಲಾಕಾರ, ಬ್ಯೂಟಿಫುಲ್ ಬಾಡಿ, ಬ್ಯೂಟಿಫುಲ್ ಮೈಂಡ್. ಮನಸ್ಸಿಗೂ ಒಂದು ಆಕಾರ ಇರುತ್ತೆ. ಸಾತ್ವಿಕವಾದ ಆಲೋಚನೆ ಮಾಡಿದ್ರೆ ಮನಸ್ಸಿಗೂ ಒಂದು ಆಕಾರ ಬರುತ್ತೆ. ಇದಕ್ಕೆ ಮೃದುತ್ವ, ಮಾಧುರ್ಯತ್ವ. ಕೋಮಲಾಕಾರ 2 ಅರ್ಥ. ಮೃದುತ್ವ, ಮಾಧುರ್ಯತ್ವ. ಮೃದು, ಅಮ್ಮನವರ ಶರೀರ ಬಹಳ ಮೃದು. ಸಾಫ್ಟ್ ಲೈಕ್ ಎ ಸ್ಪಾಂಜ್ ಆರ್ ಎ ಕಾಟನ್. ಸ್ಪಾಂಜು ತಪ್ಪೆ, ಕಾಟನ್. ಹೂವು, ಮಲ್ಲಿಗೆ ಹೂವು ತರ ಅಮ್ಮನವರ ಶರೀರ. ಅದಕ್ಕೆ ಈ ಮದ್ವೆ ಟೈಮಲ್ಲಿ ಕಾಲುಂಗುರ ಹಾಕ್ತಾರ ನೋಡಿ. ಅಭ್ಯಾಸ ಹಾಕ್ತಾರೋ ಇಲ್ವಾ? ಮದ್ವೆ ಟೈಮಲ್ಲಿ ಗಂಡ ಹಾಕ್ತಾನಲ್ವಾ? ಹಾ, ಪಕ್ಕದಲ್ಲೇ ಇರುತ್ತೆ. ಹೋಮದ ಗುಂಡ ಪಕ್ಕದಲ್ಲೇ ಒಂದು ಕಲ್ ತರ ಹಾಕಿರ್ತಾರೆ, ಮ್ಯಾಶ್ ಅಂತ ಕರೀತಾರೆ ಅದಕ್ಕೆ. ಕನ್ನಡದಲ್ಲಿ ಏನೋ ಗೊತ್ತಿಲ್ಲ. ಅದನ್ನ ಶಿವ, ಸಂಪ್ರದಾಯ ನೋಡಿ, ಶಿವನು ಬಿಡೋದಿಲ್ಲ. ಎಷ್ಟೇ ಆದ್ರೂ ಶಾಸ್ತ್ರ ಸಂಪ್ರದಾಯ ಎಲ್ಲ ಒಂದೇ. ಅಮ್ಮನವರ ಕಾಲನ್ನು ಅಷ್ಟು ಮೃದುವಾಗಿ ಎತ್ತಿಟ್ನಂತೆ ಆ ಪಕ್ಕದಲ್ಲಿ. ಎತ್ತಿಟ್ಬಿಟ್ಟು ನಿಧಾನಕ್ಕೆ ಅವನ ಅಮ್ಮನವರ ಬಲಗಾಲನ್ನ ತೆಗೆದು ಅಥವಾ ಎಡಗಾಲನ್ನ ತೆಗೆದು ಬಲಗಾಲ ನಿಧಾನಕ್ಕೆ ಆ ಕಲ್ಲಲ್ಲಿಟ್ಟು, ಎಲ್ಲ ಅಮ್ಮನವ್ರಿಗೆ ಕಾಲ್ ನೋವತ್ತೋ ಅಥವಾ ಏನೋ ಸ್ಕ್ರಾಚ್ ಇದಾಗೋಗುತ್ತೋ ಅಂತ ನಿಧಾನಕ್ಕೆ ಇಟ್ಟ. ಆಮೇಲೆ ಕಾಲುಂಗುರ ಹಾಕಿದ್ದು. ಆ ಕಲ್ಲು ಉದ್ದೇಶ ಏನು ಹೇಳಿ? ಹೋಮದ ಕುಂಡ ಪಕ್ಕದಲ್ಲಿ ಇರುತ್ತಲ್ಲ, ಆ ತರ ಕಲ್ಲು ಜೀವನದಲ್ಲಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದಾಗ ಕೆಲವು ಸತಿ ಏರುಪೇರು ಬರುತ್ತೆ. ನಿನ್ನ ಮನಸ್ಸು ಆ ತರ ಕಲ್ಲು ರೂಪವಾಗಿರ್ಬೇಕು. ಆದ್ರೆ ಒಳಗಡೆ ನಿನ್ನ ಹೃದಯ ಯಾವಾಗ್ಲೂ ಮೃದುತ್ವದಲ್ಲಿರ್ಬೇಕು. ಅಂದ್ರೆ ಏರುಪೇರು ಬಂದಾಗ ಸ್ವಲ್ಪ ಕಠಿಣ ಸ್ಥಿತಿ ಬರುತ್ತೆ, ಅದನ್ನ ನೀನು ಸಹಿಸ್ಕೊಳ್ಬೇಕು. ಆ ಉದ್ದೇಶ ಅಲ್ಲಿ ಹಾಕೋದು. ಅದಕ್ಕೆ ಸೌಂದರ್ಯ ಲಹರಿಲಿ ಶ್ಲೋಕ ಎಷ್ಟು ಚೆನ್ನಾಗಿದೆ ನೋಡಿ, 88. ಪದಂ ತೇ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಂ ಸದ್ಭಿಕ್ ಕಠಿಣ ಕಮಟೀ ಕರ್ಪರ ತುಲಾಂ
ಕಥಂ ವಾ ಬಾಹುಭ್ಯಾಂ ಉಪನಯನ ಉಪಯಮನ ಕಾಲೇ ಪುರವಿಧ ಯದಾದಾಯಾನ್ಯಸ್ಥ್ಯಂ ಹೃದಯ ದಯಮಾನೇನ ಮನಸ. ಆ ಥರ್ಡ್ ಲೈನ್ ನೋಡಿ. ಕಥಂ ವಾ ಬಾಹುಭ್ಯಾಂ, ಬಾಹುಭ್ಯಾಂ ಅಂದ್ರೆ ಈಶ್ವರ. ಕಥಂ ವಾ ಬಾಹುಭ್ಯಾಂ ಉಪಯಮನ ಕಾಲೇ ಪುರಬಿಧ. ಅದನ್ನ ಕಾಲು ನೆತ್ತಿ ನಿಧಾನ ಕಲ್ಲಿಡ್ತಾನೆ, ಅಮ್ಮನವ್ರು ತೊಂದರೆ ಆಗ್ಬಾರ್ದು ಅಂತ. ಅಷ್ಟು ಮೃದುತ್ವ. ಪದಂ ತೇ ಕೀರ್ತಿನಾಂ ಪ್ರಪದಮಪದಾಂ ದೇವಿ ವಿಪದಾಂ. ಯಾರು ನಿನ್ನನ್ನು ಶರಣ ಹೋಗ್ತಾರೋ ಅವ್ರಿಗೆ ಇನ್ಮೇಲೆ ಮಿಸ್ಫಾರ್ಚೂನ್ ಇಲ್ಲ. ನಿನ್ನ ಕಾಲೇ ಗತಿ ಅಂತ ಯಾರು ಬರ್ತಾರೋ ಪದಂ ತೇ ಕೀರ್ತಿನಾಂ. ಕಥಂ ನೀತಂ ಸದ್ಭಿಕ್ ಕಠಿಣ ಕಪಟಿ ಕರ್ಪರ ತುಲರಾಮ್. ಆದ್ರೂ ದ ಪೊಯಟ್ಸ್ ಹ್ಯಾವ್ ಕಾಲ್ಡ್ ಯು, ಪೊಯಟ್ಸ್ ಅಂದ್ರೇನು, ಕವಿಗಳು ನಿನ್ನ ಕಾಲನ್ನ ಕೂರ್ಮದ ಬೆನ್ನಿನ ಆಕಾರದಲ್ಲಿ ಹೇಳಿದರೆ ಅಷ್ಟು ಗಟ್ಟಿ ಇದೆ ಅಂತ ನನಗದು ಅನ್ಸ್ತಾ ಇಲ್ಲ. ಯಾಕೆ ಅನ್ಸ್ತಾ ಇಲ್ಲ? ಶಿವ ನೀನು ಮದ್ವೆ ಮಾಡ್ಕೊಳ್ಬೇಕಂದ್ರೆ ನಿಧಾನಕ್ಕೆ ಮೃದುವಾಗಿ ನಿನ್ನ ಕಾಲನ್ನೆಟ್ಟು ಕಾಲುಂಗುರವನ್ನು ಹಾಕ್ದ. ಕಥಂ ವಾ ಬಾಹುಭ್ಯಾಂ ಉಪಯಮನ ಕಾಲೇ ಪುರಬಿದ ಯದಾದಾಯ ನ್ಯಸ್ತಂ ದೃಶದಿ ದಯಮಾನೇನ ಮನಸ. ನಿನ್ನ ಮನಸ್ಸಿಗೆ ಒಂಚೂರು ನೋವಾಗ್ಬಾರ್ದು ಅಂತ ಹೀಗ್ ಮಾಡ್ದ ಅಂತ ಅದರ ಅರ್ಥ. ಇದನ್ನ ಸ್ವಲ್ಪ ನೀವು ಇನ್ನ ಆಳವಾದ ಅರ್ಥ ಇದೆ, ಸೌಂದರ್ಯಕಾರಿ ಆಗಿರೋದ್ರಿಂದ ನಾನು ಅಷ್ಟು ಮೇಲ್ನೋಟಕ್ಕೆ ಮಾತ್ರ ಹೇಳಿದ್ದೀನಿ. ನೀವು ಅದನ್ನ ನೋಡ್ಕೋಬಹುದು. ಅಂದ್ರೆ ದೇವಿಯ ಶರೀರ ಬಹಳ ಮೃದು, ಕೋಮಲಾಕಾರ. ನಾವ್ ಇದನ್ನ ಹಿಂದೆನೂ ನೋಡಿದ್ವಿ. ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತಾಲು ಬಂದಿದೆ ಅಲ್ವಾ? ಅದನ್ನ ನೀವು ಇಲ್ಲಿ ಜ್ಞಾಪಿಸ್ಕೊಳ್ಬೇಕು. ಕುರುಕುಳ್ಳ, ಇದು ಅದ್ಭುತವಾದ ನಾಮ. ಲಲಿತಾ ಸಹಸ್ರನಾಮದಲ್ಲಿ 3ನೇ ನಾಮ. ಸಮಯಾಚಾರ ತತ್ಪರ 1. ಆಮೇಲೆ ಇನ್ನೊಂದು ಹೇಳಿದ್ದೆ ನಾಮ ಯಾವುದು? ಶೃಂಗಾರ ರಸ ಸಂಪೂರ್ಣ. ಇನ್ನೊಂದು ಕುರುಕುಳ್ಳ. ಕುರುಕುಳ್ಳ ಅನ್ನೋದು ಒಂದು ದೇವಿ. ಶಿ ಇಸ್ ದಿ ಲಾಸ್ಟ್ ದೇವತಾ ಹೂ ವಿಲ್ ಓಪನ್ ದ ಡೋರ್ಸ್, ದ ಫೈನಲ್ ಡೋರ್ಸ್ ಟು ಅಟೈನ್ ಲಲಿತಾ. ಸಾಧಾರಣವಾದ ದೇವಿ ಅಲ್ಲ ಇವರು. ಇವರೆಲ್ಲಿರ್ತಾರೆ? ಮಣಿದ್ವೀಪದಲ್ಲಿ ಅಥವಾ ಶ್ರೀಮನ್ ನಗರ ನಾಯಕದಲ್ಲಿ ಕದಂಬ ವನವಾಸಿನಿ ಶ್ಯಾಮಲಾ ಅಥವಾ ಮಾತಾಂಗಿ ಇದ್ದಿದ್ದ ಜಾಗದಕ್ಕೆ ಆದ್ಮೇಲೆ ಅಲ್ಲಿ ಹಿಂದೆ ನೋಡಿದೀವಿ ನಾವು. ಕದಂಬ ವನವಾಸಿನಿಗಿಂತ ಮುಂಚೆ ಏನಿರುತ್ತೆ, ಎಷ್ಟು ವೃಕ್ಷಗಳು, ಕಲ್ಪ ವೃಕ್ಷ, ಅದೆಲ್ಲ ಡೀಟೇಲ್ ಆಗಿ ನಾ ಹೇಳಿದ್ದೀನಿ. ಅವಾಗ ನೀವು ಅದನ್ನ ನೋಡ್ಕೊಳ್ಳಿ. ಕದಂಬ ವನವಾಸ ಆದ್ಮೇಲೆ ಚಿಂತಾಮಣಿ ಗೃಹಾಂತಸ್ಥ, ದಟ್ ಈಸ್ ದ ಪ್ಲೇಸ್ ವೇರ್ ಲಲಿತಾ ಇಸ್ ರಿಸೈಡಿಂಗ್ ಅಲ್ವಾ? ಅದಕ್ಕಿಂತ ಮುಂಚೆ ಕದಂಬ ವನವಾಸನೆ. ಈ ಎರಡರ ಮಧ್ಯದಲ್ಲಿ ದೇರ್ ಆರ್ 2 ಬಿಗ್ ಕಾರಿಡಾರ್ಸ್. 2 ಬಿಗ್ ಕಾರಿಡಾರ್ಸ್. ಕಾರಿಡಾರ್ ಅಂದ್ರೆ ಕನ್ನಡದಲ್ಲಿ ಏನೋ ಗೊತ್ತಿಲ್ಲ, ಕಾರಿಡಾರ್ ಅಥವಾ ಒಂದು ಸ್ಟೆಪ್ ಅಂತಾನೆ ಏನೋ ತಿಳ್ಕೊಳ್ಳಿ. ಆ ಕಾರಿಡಾರ್ಗೆ ಹೆಸರು ಬುದ್ಧಿಶಾಲಾ ಅಹಂಕಾರ ಶಾಲಾ ಅಂತ. ಬುದ್ಧಿಶಾಲಾ ಅಹಂಕಾರ ಶಾಲಾ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅದೆಲ್ಲ ಒಳಗಡೆ ಧ್ಯಾನ ಪ್ರಕ್ರಿಯೆ ಮಾಡಿದಾಗ ಇದೆಲ್ಲ ಒಳಗಡೆ ಆಗ್ಬೇಕು. ಅದನ್ನ ಹೊರಗಡೆ ಪಿಕ್ಚರೈಸ್ ಮಾಡಿದ್ದಾರೆ, ಮಣಿದ್ವೀಪ ಅಂತ, ಶ್ರೀಮನ್ ನಗರ ನಾಯಕ ಅಂತ. ಈ ಬುದ್ಧಿ ಮತ್ತೆ ಅಹಂಕಾರ ಶಾಲಾ ಇಲ್ಲಿರುತ್ತೆ ನೋಡಿ. ಈ ಶರೀರದಲ್ಲಿ ಇಲ್ಲಿ ಆ ಕಾರಿಡಾರ್ಸ್ ಎಲ್ಲ ಇರುತ್ತೆ ಈ ಜಾಗದಲ್ಲಿ, ಅಂದ್ರೆ ಇಂಟರ್ನಲ್ಲಿ ಒಳಗಡೆ, ಆಯ್ತಾ? ಇಲ್ಲಿ ಒಳಗಡೆ ಇರುತ್ತೆ. ಈ ಬುದ್ಧಿಶಾಲಾ ಅಹಂಕಾರ ಶಾಲಾ ಮಧ್ಯದಲ್ಲಿ 3 ಸ್ಟೆಪ್ಸ್ ಇರುತ್ತೆ. 3 ಸ್ಟೆಪ್ಸ್. ಈ 3 ಸ್ಟೆಪ್ಸ್ಗೆ ಹೆಸರು ಅಮೃತವಾಪಿ, ವಿಮರ್ಶವಾಪಿ, ಮಹಾವಾಪಿ ಅಂತ. ಇದು ಭಾಸ್ಕರಾಯರು ಬರೆಯೋದಿಲ್ಲ, ಯಾರು ಅರ್ಥ ಮಾಡಿಲ್ಲ ಇದನ್ನ. ರಹಸ್ಯ ನಾಮ ಅಂತ ಬಿಟ್ಬಿಟ್ಟಿದ್ದಾರೆ. ಭಾಸ್ಕರಾಯರು ಸುಮ್ಮನೆ ಒಂದು 2 ಲೈನ್ ಇದ್ರ ಬಗ್ಗೆ ಹೇಳಿ ಜಸ್ಟ್ ಲೆಫ್ಟ್. ಇದೆಲ್ಲ ಅನುಭವದಲ್ಲಿ ಬಂದ್ರೆ ಮಾತ್ರ ಈ ತರ ಹೇಳಕ್ ಸಾಧ್ಯ, ಇಲ್ಲ ಅಂದ್ರೆ ಆಗೋದಿಲ್ಲ. ಅಮೃತವಾಪಿ, ವಿಮರ್ಶವಾಪಿ ಮತ್ತೆ ಮಹಾವಾಪಿ ಅಂತ 3 ಹಂತ ಇರುತ್ತೆ. ಈ ಅಮೃತವಾಪಿಗೆ ಮೇರುದಂಡ, ದ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಇಟ್ ಇಸ್ ಲಿಂಕ್ಡ್. ದ ಸ್ಪೈನಲ್ ಕಾರ್ಡ್ ಈಸ್ ಲಿಂಕ್ಡ್
with this Merudanda, sorry, Amrutavapi and Vimarshavapi. ಈ ಅಮೃತವಾಪಿಲಿ ಒಂದು ನಾಡಿ ಇರುತ್ತೆ, ಚಿತ್ರಿಣಿ ನಾಡಿ ಅಂತ. ಈ ವಿಮರ್ಶವಾಪಿಲಿ ವಜ್ರನಾಡಿ ಅಂತ ಒಂದಿರುತ್ತೆ, ಅಥವಾ ವಜ್ರಿಣಿ. ಈ ಎರಡು ನಾಡಿಯೂ ಸೇರಿ ಮೂರನೇ ಒಂದು ಸ್ಟೆಪ್ ಕನೆಕ್ಟ್ ಮಾಡುತ್ತೆ, ಅದು ಮಹಾವಾಪಿ. ವಾಪಿ ಅಂದ್ರೆ ಜಲ ಅಂತ ಅರ್ಥ, ನೀರು, ಜಲ. ಇದು ಕನೆಕ್ಟ್ ಮಾಡಿದಾಗ ಒಂದು ರಸ ಬರುತ್ತೆ, ಶೌಷುಮ್ನ ಅಮೃತಂ ಅಂತ. ಶೌಷುಮ್ನ ಅಮೃತಂ. ಈ ಶೌಷುಮ್ನ ಅಮೃತಂ ಅಲ್ಲಿಯೇ ಕುರುಗುಳ್ಳಾದೇವಿ ವಾಸ ಮಾಡಿರ್ತಾರೆ. ಇದಕ್ಕೊಂದು ಬೀಜಾಕ್ಷರ ಇದೆ, ಹ್ರೀಂ ಜೊತೆಗೆ ಒಂದು ಬಾಲಾ ಮಂತ್ರದ ಒಂದು ಬೀಜಾಕ್ಷರವನ್ನ ಸೇರಿಸ್ತಾರೆ. ಇದು ಹೇಳದಾಗ್ಲೇನೆ ದ ಇಂಟರ್ನಲ್ ಡೋರ್ಸ್ ಓಪನ್ ಆಗುತ್ತೆ. ಸೊ ಬುದ್ಧಿಶಾಲ, ಅಹಂಕಾರಶಾಲ ಅನ್ನುವ ಕಾರ್ಡಿನಾರ್ಸ್ ಅಲ್ಲಿ 3 ಸ್ಟೆಪ್ ಅಲ್ಲಿ ಅಮೃತವಾಪಿ, ವಿಮರ್ಶವಾಪಿ, ಮಹಾವಾಪಿ 3 ಸ್ಟೆಪ್ಸ್. ಅಮೃತವಾಪಿಲಿ ಚಿತ್ರಿಣಿ ನಾಡಿ, ಇನ್ನೊಂದಲ್ಲಿ ವಜ್ರಿಣಿ ನಾಡಿ, ಅದೆರಡು ಕನೆಕ್ಟ್ ಆದಾಗ ಮಹಾವಾಪಿ. ಆ ಮಹಾವಾಪಿಲಿ ಒಂದು ರಸ, ಒಂದು ಜಲ, ಒಂದು ಅಮೃತ ಇರುತ್ತೆ, ಅದು ಶೌಷುಮ್ನ ಅಮೃತ. ಆ ಶೌಷುಮ್ನ ಅಮೃತ ಅನ್ನುವ ರಸ ಕುರುಕುಳ್ಳಾದೇವಿ ಇಟ್ಕೊಂಡಿರ್ತಾರೆ. ಅಲ್ಲಿಗೆ ಹೋಗ್ಬೇಕು. ಅದೆಲ್ಲಿ? ಆಜ್ಞಾ ಚಕ್ರದಿಂದ ಮೇಲೆ, ಈ ಲಲ್ಲಾಟ ಜಾಗದಲ್ಲಿ ಆಗುವಂತ ಕ್ರಿಯೆ ಎಲ್ಲವೂ. ಅದನ್ನ ಪಿಕ್ಚರೈಸ್ ಮಾಡಿದಾಗ ಮಣಿದ್ವೀಪ. ಯೋಗಿ ಆದವನು ಆ ಮಣಿದ್ವೀಪವನ್ನ, ಶ್ರೀಮನ್ ನಗರ ನಾಯಕವನ್ನು ಪೂರ್ತಿ ದೇಹದಲ್ಲೊಳಗಡೆನೆ ನೋಡ್ತಾನೆ. ನಮ್ಗದ್ ಮಾಡಕ್ ಸಾಧ್ಯವಿಲ್ಲ ಅಂತ ನಾವು ಹೊರಗಡೆ ಕಥೆಯನ್ನು ಓದ್ತೀವಿ. ಮಾಡ್ಬೇಕು. ಈ ಕುರುಕುಳ್ಳಾದೇವಿ ಪರ್ಮಿಷನ್ ಇಲ್ಲ, ಸಹಸ್ರಾರಕ್ಕೆ ಹೋಗಕ್ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ನಾವ್ ಎಷ್ಟೇ ಕೇಳಿದ್ರು ಸಹಸ್ರಾರದ ಮೆಡಿಟೇಷನ್ ಕ್ಲಾಸಸ್ ಅಲ್ಲಿ ಹೋಗ್ತೀವಿ, ಕೋರ್ಸ್ ವರ್ಕ್ ಆಗೋದಿಲ್ಲ. ಇನ್ನ ಸ್ಟ್ರಾಂಗ್ ಆಗಿ ಬೀಗ ಹಾಕ್ಬಿಡ್ತಾಳೆ ಕುರುಕುಳ್ಳಾದೇವಿ. ಆಯ್ತಾ? ನಾನು ಅನ್ಕೊಳ್ತಿದ್ದೆ ಇನ್ಮೇಲೆ ಆತರ ಕೋರ್ಸಸ್ ಮಾಡ್ಬೇಕು ಅಂತ ಪ್ಲಾನ್ ಇದೆ. ನೆಕ್ಸ್ಟ್ ಟೈಮ್ ಇಂದ ಖಂಡಿತ ಮಾಡ್ತೀವಿ. ಸುಮಾರು ಬುಕ್ ನೋಡ್ತಾ ಇದ್ದೀನಿ, ಬೇಡ ಬೇಡ ಅಂತ ಅನ್ಕೊಂಡಿದ್ದೆ. ಆಯ್ತು, ಇನ್ಮೇಲೆ ಪೇಷನ್ಸ್ ಇಲ್ಲ. ಒಂದು 15-20 ಡೇಸ್ ಕೋರ್ಸ್ ಅಂತ ಹಾಕೋದು. ಏನು ಡೈರೆಕ್ಟ್ ಸಹಸ್ರಾರ ಮೆಡಿಟೇಷನ್ ಕ್ಲಾಸಸ್. ಆಯ್ತಾ? ಎಲ್ಲ ಅಮೃತವಾಪಿ, ಎಲ್ಲ ನಾನು ರೋಸ್ ವಾಟರ್ ತಂದ್ಬಿಡೋದು, ರೋಸ್ ವಾಟರ್ ತಂದು ಎಲ್ಲ ಇದೇ ಅಮೃತವಾಪಿ ಅಂತ ಹೇಳಿ ದಿನಕ್ಕೊಂದೊಂದು ಮೆಸೇಜ್ ಬರುತ್ತೆ. ಎಷ್ಟು ಬೇಜಾರಾಗತ್ತೆ ಅಂದ್ರೆ, ಯಾರಿಗೂ ಶಾಸ್ತ್ರವನ್ನ ಅಧ್ಯಯನ ಮಾಡಿಲ್ಲ, ಯಾರು ಅನುಭವಿಸಿಲ್ಲ, ಏನೋ ಒಂದು ಹಾಕೋದು, ಏನೋ ಒಂದು ಮಾಡೋದು. ಬೇಜಾರು ಯಾಕಾಗತ್ತೆ ಅಂದ್ರೆ, ಶಾಸ್ತ್ರವನ್ನ ತಪ್ಪಾಗಿ ಪ್ರಚಾರ ಮಾಡ್ತಾರಲ್ಲ ಅಂತ, ನಾವು ಅದನ್ನೆಲ್ಲ ನಂಬ್ತೀವಲ್ಲ ಅಂತ. ಕುರುಕುಳ್ಳಾದೇವಿಯ ಆಶೀರ್ವಾದ ಇಲ್ಲ ಅಂದ್ರೆ ಸಹಸ್ರಾರಕ್ಕೆ ಹೋಗೋದು ಸಾಧ್ಯವೇ ಇಲ್ಲ. ದಿಸ್ ಇಸ್ ದ ಫೈನಲ್ ಸ್ಟೇಜ್ ಆಫ್ ಯೋಗಿಕ್ ಎಕ್ಸ್ಪೀರಿಯನ್ಸ್. ಇದನ್ನೇ ನಿರ್ವಿಕಲ್ಪಕ ಸಮಾಧಿ ಮಾಡಿ ಬ್ರಹ್ಮ ಕಪಾಲದಿಂದ ಶರೀರವನ್ನು ಬಿಡ್ತಾನೆ ಒಬ್ಬ ಯೋಗಿ. ಬ್ರಹ್ಮ ಕಪಾಲದಿಂದ ಶರೀರವನ್ನ ಇಚ್ಛಾಮರಣ ಅವನಿಗೆ. ಇಲ್ಲಿಗೆ ಬಂದ್ಬಿಟ್ನ ಅಂದ್ರೆ ಕುರುಕುಳ್ಳಾದೇವಿ ಹತ್ರ ಬಂದಾಯ್ತು ಅಂದ್ರೆ ಇಚ್ಛಾಮರಣ. ಹಿ ಕೆನಾಟ್ ಸ್ಟೇ ಇನ್ ದಿಸ್ ಬಾಡಿ. ಬೆಸ್ಟ್ ಎಕ್ಸಾಂಪಲ್ ನನಗೆ ಗೊತ್ತಿರೋ ಪ್ರಕಾರ ಭಗವಾನ್ ನಿತ್ಯಾನಂದ. ನಮ್ಮ ಗುರುಗಳು ಭಗವಾನ್ ನಿತ್ಯಾನಂದ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಅವರ ಚಿದಾಕಾಶ ಗೀತಾ ಪೂರ್ತಿ ಓದಿದ್ರೆ ನಿಮ್ಗಿದೆ ಎಕ್ಸ್ಪ್ಲನೇಷನ್. ಅವ್ರು ಮಾತಾಡ್ತಿರೋ ಲೆವೆಲ್ ಎಲ್ಲ ಕುರುಕುಳ್ಳ ಲೆವೆಲ್ ಅಲ್ಲಿ, ನಮ್ಗೆ ಅದಕ್ಕೆ ಅರ್ಥ ಆಗಲ್ಲ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಎಲ್ಲ ಇಲ್ಲಿ ಮೇಲೆನೆ. ಫ್ರಮ್ ಆಜ್ಞಾ ಟು ಸಹಸ್ರಾರನೇ ಅವ್ರ ಮಾತು. ಯೋಚನೆ ಮಾಡಿ. ನಾವು ಯೋಗಿಗಳಾಗ್ಬೇಕಾ? ಹೀಗೆ ಇದೇ ಕ್ರಮ. ಇಲ್ಲ, ನಮ್ಗಿದೆಲ್ಲ ಸಾಧ್ಯ ಇಲ್ಲ ಬಿಡಿ, ಈ ಜನ್ಮದಲ್ಲಿ ಆಗೋದಿಲ್ಲ, ಭೋಗಿಯಾಗಿ ಇರ್ತೀವಿ ನಾವು, ಮುಂದೆ ನೋಡ್ಕೊಳ್ಳುವ ಅಂತಂದ್ರೆ ಓಕೆ, ಹಾಗೆ ಮಾಡುವ. ಕುಲೇಶ್ವರಿ, ಕುರುಕುಳ್ಳ ಕುಲೇಶ್ವರಿ. ಕುಲೇಶ್ವರಿ ನಾಮಗಳು ಮುಂಚೆ ನಾ ಹೇಳಿದ್ದೆ. ಇಲ್ಲಿ ಕುಲಾಂಗನ, ಕುಲಾಂತಸ್ಥ, ಕೌಳಿನಿ, ಕುಲಯೋಗಿನಿ, ಅಕುಲ ಸಮಯಾಂತಸ್ಥ, ಸಮಯಾಚಾರ ತತ್ಪರ,
ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೆ ನಾನು ಅಲ್ವಾ. ಅದನ್ನ ನೀವು ಜ್ಞಾಪಕ ಮಾಡ್ಕೊಳ್ಬೇಕು. ಪ್ರತಿಯೊಂದು ಷಟ್ಚಕ್ರದಲ್ಲಿರುವ ದೇವತೆಗಳನ್ನ ಭಾವನೆ ಮಾಡ್ತಾ ಒಂದೊಂದೇ ಮೇಲಕ್ಕೆ ಹೋಗ್ತಾ ಕುಲ 6 ಮೂಲಾಧಾರದಿಂದ ಆಜ್ಞಾವರೆಗೂ ಕುಲ. ಆ ಎಲ್ಲ ಕುಲವನ್ನು ಎತ್ತು ಹಿಡಿದಿರೋದು ಕುರುಕುಳ್ಳ ಸಹಸ್ರಾರದಲ್ಲಿ. ಅದೇ ನಾನು ಹಿಂದೆ ಕ್ಲಾಸಸ್ ಅಲ್ಲೂ ಹೇಳಿದ್ದೀನಿ, ಆಜ್ಞಾ ಚಕ್ರದವರೆಗೂ ಎಲ್ಲರೂ ಪ್ರಯತ್ನ ಪಟ್ಟು ಮಾಡ್ಬೋದು. ಆಜ್ಞಾ ಇಂದ ಮೇಲಕ್ಕೆ ಗುರು ಮಾತ್ರ. ಫೈನಲ್ ರಿಲೀಸ್ ಅಂತ ಏನಿರ್ತೀವಿ ನಾವು ಯೋಗಿಕ್ ಭಾಷೆಯಲ್ಲಿ ಮಾತಾಡಿದಾಗ, ಓನ್ಲಿ ದ ಗುರುಸ್ ಬ್ಲೆಸ್ಸಿಂಗ್ಸ್ ಓನ್ಲಿ ವಿಲ್ ಹೆಲ್ಪ್. ಅದು ಹೇಗೆ? ಸುಷುಮ್ನಾ ನಾಡಿ ದ್ವಾರವೇ ಆಗದದು. ಸುಷುಮ್ನಾ ನಾಡಿ ದ್ವಾರ, ಈ ಚಿತ್ರಿಣಿ ವಜ್ರಿಣಿ ಇಂತರ ಚಿಕ್ಕ ನಾಡಿಗಳ ಸಿದ್ಧಿ ನಮ್ಗಾಗಿರ್ಬೇಕು. ಸಿದ್ಧಿ ಅಂದ್ರೆ ದೊಡ್ಡದಲ್ಲ, ಆ ಪ್ರಾಣದ ಕಂಟ್ರೋಲ್ ನಮ್ಮಲ್ಲಿರ್ಬೇಕು. ಈ ತರ ಪ್ರಾಣದ ಕಂಟ್ರೋಲ್ ನಮ್ಮಲ್ಲಿದ್ದಾಗ ನ್ಯಾಚುರಲ್ ಆಗಿ ಪ್ರಾಣ ಏರುಪೇರಾಗತ್ತೆ. ಹೇಗೆ? ನಾರ್ಮಲ್ ಈಗ ಉಸಿರಾಟ ಇಲ್ಲಿ ಬ್ಲಾಕ್ ಆಗಿರುತ್ತೆ, ಇದೇನೋ ಆಗುತ್ತೆ, ಬಿಕಾಸ್ ಇಂಟರ್ನಲಿ ಇಟ್ ಇಸ್ ಫೈನ್, ಎಕ್ಸ್ಟರ್ನಲಿ ಪ್ರಾಣ ಇಸ್ ಬ್ಲಾಕ್ಡ್. ನಾವು ಈ ಕೆಲವು ಇದು ಬ್ಲಾಕ್ ಆಗಿದೆ ಅಂತ ನೋಡ್ಕೊಂಡು ಪ್ರಾಣ ಸರಿ ಇಲ್ಲ, ವಾಯು ಫ್ಲೋ ಆಗ್ತಿಲ್ಲ ಅನ್ಬಾರ್ದು. internally it is fine, externally, because internal breathing is totally different from external breathing if one is a yogi. ಕುಲಕುಂಡಾಲ, ಕುಲೇಶ್ವರಿ ನಾನು ಹೇಳಿದ್ದೀನಿ, ಜಾಸ್ತಿ ಹೋಗ್ತಿಲ್ಲ. ಪ್ರತಿಯೊಂದು ಷಟ್ಚಕ್ರದಲ್ಲೂ ಎಲ್ಲವನ್ನು ಸೇರಿಸಿ ಮೇಲಕ್ಕೆ ಹೋಗೋದಕ್ಕೆ ಕುಲೇಶ್ವರಿ, ಕುರುಕುಳ್ಳ ಅಂತ ಹೆಸರು. ಡೀಟೇಲ್ ಆಗಿ ನಾನು ಹಿಂದಿನ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ, ಅದನ್ನ ನೋಡ್ಕೊಳ್ಳಿ ಮತ್ತೆ ರಿವಿಷನ್. ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ. ಇದು ಮತ್ತೆ ಷಟ್ಚಕ್ರದ ವಿವರಣೆ. ಸೌಂದರ್ಯ ಲಹರಿಯ 9ನೇ ಶ್ಲೋಕ. ಮಹಿಂ ಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೆ ಸಹ ರಹಸಿ ಪಥ್ಯ ವಿಹರಸೆ. ನೋಡಿ, ಕುಲಪಥಂ, ಕುಲಕುಂಡಾಲಯ. ಶಂಕರಾಚಾರ್ಯರಿಗೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರಿಬೇಕು ಅಂದ್ರೆ ಅವ್ರಿಗೆ ಉಪನಿಷತ್ಸ್ ಎಲ್ಲ ರೆಫರ್ ಮಾಡೋರು. ಸೌಂದರ್ಯ ಬರಿಬೇಕು ಅಂದ್ರೆ ಅವ್ರಿಗೆ ಲಲಿತಾ ಸಹಸ್ರನಾಮ ರೆಫರೆನ್ಸ್. ಪ್ರತಿಯೊಂದು ನಾಮ ನೋಡಿ, ಇಲ್ಲಿ ಕುಲಕುಂಡಾಲಯ, ಅಲ್ಲಿ ಸಕಲಮಪಿ ಬಿತ್ವಾ ಕುಲಪಥಂ. ಮಹಿಂ ಮೂಲಾಧಾರೆ, ಮೂಲಾಧಾರೆ ಅಂದ್ರೆ ಮೂಲಾಧಾರದ ಚಕ್ರ. ಮಹಿಂ ಅಂದ್ರೆ ಪೃಥ್ವಿ ತತ್ವ. ಮಹಿಂ ಮೂಲಾಧಾರೆ. ಕಮಪಿ ಮಣಿಪೂರೇ, ಖಂ ಅಪಿ, ಮಣಿಪೂರ ಚಕ್ರದಲ್ಲಿ ಜಲತತ್ವ. ಖಂ ಅಂದ್ರೆ ಇಲ್ಲಿ ಆಕಾಶ ಅಂತ ಸಾಧಾರಣವಾದ ಅರ್ಥ ಇದೆ, ಬಟ್ ಇಲ್ಲಿ ಖಂಗೆ ಜಲ ಅಂತ ಅರ್ಥ ಮಾಡಬೇಕು. ಮಣಿಪೂರ ಚಕ್ರದಲ್ಲಿ ಜಲತತ್ವ. ಹುತವಹಂ, ಹುತಃ ಅಂದ್ರೆ ಅಗ್ನಿ. ಸರ್ವಭಕ್ಷಣತ್ವಾತ್ ಅಗ್ನಿ ಇತಿ ಹುತಃ. ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ, ಸ್ವಾಧಿಷ್ಠಾನ ಚಕ್ರದಲ್ಲಿ ಅಗ್ನಿ ತತ್ವ. ಕೆಲವು ಪುಸ್ತಕದಲ್ಲಿ ಉಲ್ಟಾ ಹೇಳಿರ್ತಾರೆ, ಮಣಿಪುರ ಚಕ್ರದಲ್ಲಿ ಅಗ್ನಿ ತತ್ವ, ಆಯ್ತಾ, ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲತತ್ವ ಅಂತ. ಅದು ಸಂಪ್ರದಾಯದಲ್ಲಿ ಭೇದ ಆಗತ್ತೆ. ಸೊ ಇಲ್ಲಿ ಶಂಕರರು ಏನ್ ಹೇಳಿರ್ತಾರೋ ಅದೇ ವಾಸ್ತವ, ಯಾರ್ಯಾರು ಹೇಳೋದನ್ನೆಲ್ಲ ತಗೊಳಕ್ಕಾಗೋದಿಲ್ಲ. ಹೃದಿ ಮರುತ ಮಾಕಾಶ ಮುಪರಿ. ಹೃದಿ ಅಂದ್ರೆ ಹೃದಯ ಸ್ಥಾನ, ಅನಾಹತ ಚಕ್ರ. ಅದಲ್ಲಿ ಮರುತಃ, ಮರುತಃ ಅಂದ್ರೆ ವಾಯು ತತ್ವ. ಆಕಾಶ ಮುಪರಿ, ಉಪರಿ ಅಂದ್ರೆ ಅನಾಹತದ ಚಕ್ರದ ಮೇಲಿರೋದಕ್ಕೆ ಉಪರಿ ಅಂದ್ರೆ ಅದು ವಿಶುದ್ಧಿ ಚಕ್ರ. ಅಲ್ಲಿ ಯಾವ್ದಿದೆ? ಆಕಾಶ ಮುಪರಿ, ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವವು. ಮನೋಪಿ ಭ್ರೂ ಮಧ್ಯೆ, ಮನಸ್ತತ್ವ. ಭ್ರೂ ಮಧ್ಯದಲ್ಲಿವ ಮನಸ್ಸಿದೆ ಅಂತಿದೆ ನೋಡಿ. ಯೋಗಿಗಳಿಗೆ ಎಲ್ಲಿ ಮನಸ್ಸು? ಭ್ರೂ ಮಧ್ಯದಲ್ಲಿ. ನಾ ಹಿಂದಿನ ಕ್ಲಾಸಸ್ ಅಲ್ಲೂ ಹೇಳಿದೆ, ಮೈಂಡ್ ಕಂಟ್ರೋಲ್ ಆಗ್ಬೇಕಾ, ಕಾನ್ಸಂಟ್ರೇಟ್ ಆನ್ ಭ್ರೂ ಮಧ್ಯ. ಎಲ್ರೂ ಮಾಡ್ಬೋದು ಸಾಧಾರಣವಾಗಿ. ಅಯ್ಯೋ ನನಗಾಗಲ್ಲ ಅಂತೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಬಹಳ ಸಿಂಪಲ್. ಫೋಕಸಿಂಗ್, ನೀವು ಯಾವ ಜಪಾನುಷ್ಠಾನವನ್ನು ಮಾಡ್ತಿರೋ, ಧ್ಯಾನ ಮಾಡ್ತಿರೋ, ಫೋಕಸ್ ಆನ್ ಆಜ್ಞಾ ಚಕ್ರ. ಸತತವಾಗಿ ಮಾಡ್ತಾಗ ಬಂದ್ರೆ ನಿಮ್ಗೆ
ಆಜ್ಞಾ ಚಕ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ, ಅಂದ್ರೆ ಮನಸ್ಸು ನಿಮ್ಮಲ್ಲಿ ಇರುತ್ತೆ. ಮನೋಪಿ ಭ್ರೂ ಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ. ಇಲ್ಲಿವರೆಗೂ ಭಿತ್ವ ಅಂದ್ರೆ ಅದನ್ನ ಕಟ್ ಮಾಡೋದು ಅಂತ. ಸೊ ಕುರುಕುಳ್ಳಾದೇವಿ ವಿಲ್ ಕಟ್ ಆಲ್ ದ 6 ಚಕ್ರಾಸ್. ಅಂದ್ರೆ ಆಜ್ಞಾ ಚಕ್ರದಲ್ಲಿ ಹೋಗಿ ನಾನು ನಿಲ್ತೀನಿ, ಅಲ್ಲಿ ಐ ನೀಡ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಗುರು. ಸೊ ಕುರುಕುಳ್ಳ ಇನ್ ದಿ ಫಾರ್ಮ್ ಆಫ್ ದ ಗುರು ವಿಲ್ ರಿಮೂವ್ ದಟ್ ಕುಲ. ಶಿ ವಾಂಟ್ಸ್ ಟು ಮೇಕ್ ಮೀ ಅಕುಲ. ಸೊ ಕುಲಪಥಂ, ಭಿತ್ವ ಅಂದ್ರೆ ಕಟ್ ಮಾಡೋದು. ಭಿತ್ವಾ ಕುಲಪಥಂ. ಅವಾಗ ಏನಾಗುತ್ತೆ, ಸಹಸ್ರಾರೇ ಪದ್ಮೆ ಸಹ ರಹಸಿ ಪತ್ಯ ವಿಹರಸೆ. ದ ಕುಂಡಲಿನಿ ಗೆಟ್ಸ್ ರಿಲ್ಯಾಕ್ಸ್ಡ್, ವಾಂಟ್ಸ್ ಟು ಬಿ ಕಂಫರ್ಟಬಲ್. ವಿಹರಸೆ ವಾಂಟ್ಸ್ ಟು ಪ್ಲೇ. ವೇರ್? ಸಹಸ್ರಾರೇ ಪದ್ಮೆ. ಸಹಸ್ರಾರ ಪದ್ಮದಲ್ಲಿ ಶಿ ವಾಂಟ್ಸ್ ಟು ಪ್ಲೇ ಬೈ ರಿಮೂವಿಂಗ್ ದಿ ಆಲ್ ದ 6 ಚಕ್ರಾಸ್. ದ ಟ್ಯಾಗ್ ಅಂತ ಹಾಕಿರ್ತೀವ, ಆಲ್ ದ 6 ಚಕ್ರಾಸ್ ಆರ್ ಮೇಡ್ ಇನ್ ಟು ಎ ಟ್ಯಾಗ್. ಶಿ ಕಟ್ಸ್ ದಿ ಟ್ಯಾಗ್. ಯೋಚನೆ ಮಾಡಿ ಆ ಪ್ರಕ್ರಿಯೆ ಹೇಗಿರಬಹುದು ಆ ಒಬ್ಬ ಯೋಗಿಗೆ ಅಂತ. 10ನೇ ಶ್ಲೋಕ. ಸುಧಾಧಾರ ಸಾರೈಹಿ ಚರಣಯುಗಳಾಂತರ್ ವಿಗಳಿತೈಹಿ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮನಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿವ ಮಧ್ಯುಷ್ಠವಲಯಂ ಸ್ವಮಾತ್ಮಾನಂ ಕೃತ್ವಾ ಸ್ವಪಿಷಿ ಏನಿದೆ ಕುಲಕುಂಡಾಲಯ ಸ್ವಪಿಷಿ ಕುಲಕುಂಡೇ ಕುಹರಿಣಿ. ಲಿಂಕ್ ಮಾಡಬೇಕು, ಅಲ್ಲಿಗೂ ಇಲ್ಲಿಗೂ ಲಿಂಕ್ ಮಾಡಿದ್ರೇನೆ ಇದೆಲ್ಲ ಆನಂದ, ಇಲ್ಲಾಂದ್ರೆ ಬಹಳ ಕಷ್ಟ. ಏನಾಗತ್ತೆ, ಸಹಸ್ರಾರೇ ಪದ್ಮೆ ವಿಹರಸಿ ಹೋದಾಗ ಸುಧಾಧಾರ ಸಾರೈಹಿ, ಅಲ್ಲಿಂದ ಅಮೃತತ್ವವು ಸುರಿಯುತ್ತೆ. ಅಮೃತವಾಪಿ ವಿಮರ್ಶವಾಪಿ ಮಹಾವಾಪಿ ಅಮೃತ ಸುರಿಯುತ್ತೆ. ಕಂಟಿನ್ಯೂಸ್ ಫ್ಲೋ ಆಫ್ ನೆಕ್ಟರ್. ಹೇಗೆ? ಚರಣ ಯುಗಳಾಂತರ್ ವಿಗಳಿತೈಹಿ. ಇದನ್ನ ಡಿಕೋಡ್ ಮಾಡ್ಬೇಕು. ಚರಣ ಯುಗಳಾಂತರ್ ವಿಗಳಿತೈ ಅಂದ್ರೆ ವಿಗಳಿತ ಅಂದ್ರೆ ಇನ್ ಬಿಟ್ವೀನ್ ದ ಟೂ ಪಾತ್ಸ್, ಟೂ ಲೆಗ್ಸ್, ದಿ ಸುಧಾಧಾರ ಇಸ್ ಫ್ಲೋಯಿಂಗ್. ಚರಣ ಇಸ್ ಪಾದ, ಚರಣ ಯುಗಳಾಂತರ್ ವಿಗಳಿತೈಹಿ, ಬೋತ್ ಪಾದಾಸ್, ಇನ್ ಬಿಟ್ವೀನ್ ದಿ ಪಾದಾಸ್ ದ ಅಮೃತ ತತ್ವ ಇಸ್ ಫಾಲಿಂಗ್ ಫ್ರಮ್ ಸಹಸ್ರಾರ. ಅದ್ ಹೇಗೆ? ಚರಣ ಅಂತ ಆಯ್ತಲ್ಲ, ಚರಣ ಕಾಲು ಮೇಲೆ ಸಹಸ್ರಾರ ಆಯ್ತು. ಹೇಗೆ? ಚರಣ ಅಂದ್ರೆ ಇಲ್ಲಿ ಅದು ಹೇಗ್ ಮಾಡಿದಾರೆ ನೋಡಿ. ಇಡಾ ಪಿಂಗಳಾಗೆ ಚರಣ ಅಂತ ಹೆಸರು. ಥ್ರೂ ದ ಇಡಾ ಪಿಂಗಳ ನಾಡೀಸ್, ವೆನ್ ಇಟ್ ಇಸ್ ಮಿಕ್ಸ್ಡ್, ವೆನ್ ಇಟ್ ಇಸ್ ಕನೆಕ್ಟೆಡ್ ವಿತ್ ಆಜ್ಞಾ, ಅದರ ಮಧ್ಯದಲ್ಲಿಂದ ಸುರಿಯುತ್ತೆ ಸುಧಾಧಾರ ಸಾರೈ. ನೀವು ಇದನ್ನ ಯಾವ್ದಾರು ಇವಾಗಿರೋ ಸೌಂದರ್ಯ ಲಹರಿಗೆ ಭಾಷೆಯನ್ನು ಓದಿ, ಈ ತರ ಇರಲ್ಲ ಅದು. ಅವ್ರೇನ್ ಬರ್ತಾರೆ, ಕಾಲದಿಂದನೇ ಅಂತಾರೆ. ಕಾಲಿದ್ದಾಗ ಹೇಗೆ ಸುಧಾಧಾರ ಹೇಗೆ ಬರಕ್ ಸಾಧ್ಯ? ಹಿಂದಿನ ಶ್ಲೋಕಕ್ಕೂ ಇದಕ್ಕೂ ಲಿಂಕ್ ಮಾಡ್ಬೇಕು. ಅವಾಗೇನಾಗುತ್ತೆ, ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮನಸಃ. ಪ್ರಪಂಚಂ ಸಿಂಚಂತಿ. ಸಿಂಚಂತಿ ಅಂದ್ರೆ ಈ ಮದುವೆ ಮನೆಗೆಲ್ಲ ರಿಸೆಪ್ಷನ್ ಹೋದಾಗ ಹಿಂಗ್ ಹೊಡಿತಾರೆ ನೋಡಿ, ಎಂಟ್ರಿ ಆದಾಗ ಏನೋ ಸ್ಮೆಲ್, ಏನದ ರೋಸ್ ವಾಟರ. ಹಾ, ಪ್ರಪಂಚಂ. ಪ್ರಪಂಚ ಅಂದ್ರೆ ಯಾಕೆ ಇವತ್ತು ಮದುವೆ ಬಗ್ಗೆ ಸುಮಾರು ಬರ್ತಾ ಇದೆ. ಶರೀರ ಪ್ರಪಂಚ. ಪ್ರಪಂಚಂ ಸಿಂಚಂತಿ, ಆ ಸುಧಾಧಾರದ ಅಮೃತವು ಮೈಯ ಮೇಲೆಲ್ಲ ಸುರಿಯುತ್ತೆ. ಅಂದ್ರೆ ಹೊರಗಡೆ ಅಲ್ಲ, ಒಳಗಡೆ. ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮನಸಃ. ಆಮ್ನಾಯ ಮನಸಃ. ಆಮ್ನಾಯ ಅಂದ್ರೆ ವೇದ ಅಂತ ಅರ್ಥ. ಆ ಯೋಗಿಗೆ ಆ ಅಮೃತತ್ವವನ್ನು ಸಿಕ್ಕಿದಾಗ ಅವನಿಗೆ ರಸಾಂನಾಯ ಮನಸ್ಸ, ಸಕಲ ಶಾಸ್ತ್ರವೂ ಅವನಿಗೆ ಸಿದ್ಧಿ ಆಗ್ಬಿಟ್ಟಿರುತ್ತೆ. ಅವನ್ ಮಾಡ್ಬೇಕಾಗಿರೋದು ಇಷ್ಟೇನೆ, ಗುರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಸಾಧನೆ ಮಾಡ್ತಾ ಬಂದಾಗ ಆ ಅಮೃತತ್ವವನ್ನು ಸಿದ್ಧಿ ಸಿಕ್ಕಿದಾಗ ನಾವೇನ್ 64 ವಿದ್ಯೆಯನ್ನೆಲ್ಲ ಕಲ್ತಿದೀವಲ್ಲ, ಕಲಿಬೇಕು ಅಂತಿದೀವಲ್ಲ, ಇದ್ರೆ ಆಸಕ್ತಿ, ಅದು ಪೂರ್ತಿ ಕ್ಷಣ ಮಾತ್ರದಲ್ಲಿ ಅವನಿಗೆ ಸಿದ್ಧಿ ಆಗತ್ತೆ. ಪುನರಪಿ ರಸಾಂ ಆಮ್ನಾಯ ಮನಸಃ. ಆಮ್ನಾಯ ಅಂದ್ರೆ ವೇದ. ಅವಾಪ್ಯ ಸ್ವಾಂ ಭೂಮಿಂ. ಸ್ವಾಂ ಭೂಮಿಂ, ಅಮ್ಮ, ದಟ್ ಇಸ್ ಯು ಲಲಿತಾ. ಅಮ್ಮ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿವ ಮಧ್ಯುಷ್ಠ ವಲಯಂ. ಭುಜಗ ಮೀನ್ಸ್ ಭುಜ
his snake. Kundalini, Bhujagalini-bam, Adhyushtha Valayam. Valayam means coiled, circled. How? 3.5 inch. Samatmanam krutva swapishi kulakunde kuharini. You rest there as Kundalini Tattva, as in where? In Mooladhara. ಒಬ್ಬ ಯೋಗಿಗೆ ಸಹಸ್ರಾರಕ್ಕೆ ಹೋಗಿ ಸೇರಿದ ಮೇಲೆ ಸುಮಾರು ಹೊತ್ತಲ್ಲಿ ಇರಕ್ಕಾಗಲ್ಲ. ಇಟ್ ಇಸ್ ಅ ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್, 2 to 3 minutes ಅಷ್ಟೇ. ಆ ಕುಂಡಲಿನಿ ಶಕ್ತಿ ಮೇಲೆ ಹೋಗಿ ಅಲ್ಲಿ ಹೊಡೆದು ಬಂದಾಗಿದ ತಕ್ಷಣ ಈ ಸುಧಾಧಾರ ಎಲ್ಲ ಸುರಿದಾಗ ಹಿ ವಾಂಟ್ಸ್ ಟು ಜಸ್ಟ್ ಎಂಜಾಯ್. ಇಮಿಡಿಯೇಟ್ಲಿ ಅದು ಮೂಲಾಧಾರಕ್ಕೆ ಬಂದು ನೆಲೆಸತ್ತೆ. ಆ ಅನುಭವವನ್ನ ಅವನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಅಂದ್ರೇನು, 2 minutes ಅಲ್ಲಿ ಹೋಗಿ ರೀಚ್ ಮಾಡಬಾರ್ದಷ್ಟೇ. Once it hits the Sahasrara, when all the Sudhadhara just flows inside the body through all the Nadi channels, he will be in the same yogic state for many months, for many days. But the Kundalini has done its work, going and reaching the top. For a yogi, 2 ನಿಮಿಷ ಅದು ಫಲ ನಾವು ಅನ್ಕೊಳ್ತೀವಿ. ನಾವು ಹಾಗೆ ತಾನು ಕೇಳಿರೋದು. He is in the Samadhi state for long. He is there. Why? Because he is enjoying that bliss experience through the Sudhadhara. Kundalini ಸುಮಾರು ದಿವಸ ಇಲ್ಲಿತ್ತು ಮೇಲ್ಗಡೆ ಅಂದ್ರೆ one has to naturally leave the body. ಆಗಲ್ಲ. ಕಪಾಲ ಮೋಕ್ಷವೇ ಇದು, ಬ್ರಹ್ಮರಂಧ್ರದಿಂದ ಹೋಗುತ್ತೆ, ಶರೀರ ಬಿಟ್ಟಿದ್ದಾಯ್ತು ಅಂತಾನೆ ಅರ್ಥ. 2 ನಿಮಿಷದ ಅನುಭವ ಅದು ಒಂದು, ಇಟ್ ಇಸ್ ಲೈಕ್ ಒಂದು ಸಂವತ್ಸರದ ಅನುಭವ ತರ ಲೆಕ್ಕ. ಈ ತರ ಸೌಂದರ್ಯ ಲಹರಿಯನ್ನು ಪ್ರತಿಯೊಂದು ಶ್ಲೋಕವೂ ಈಗ ಈ ತರ ಅರ್ಥ ಮಾಡಿದ್ರೆ ಎಷ್ಟು ಆನಂದ. ಸರಿ, ಟೈಮ್ ಇದು ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ಕೌಲ ಮಾರ್ಗ ತತ್ಪರ ಸೇವಿತ 5 ನಿಮಿಷ. ಕೌಲ ಅಂದ್ರೆ ಯೋಗ ಮಾರ್ಗ ಅಂತ ಹೆಸರು. ಯೋಗ ಮಾರ್ಗ, ಯೋಗ ಮಾರ್ಗ ಅಂದ್ರೆ ಷಟ್ಚಕ್ರದ ಧ್ಯಾನ. ಕೌಲ ಮಾರ್ಗ ತತ್ಪರ ಸೇವಿತ. ಇದಕ್ಕೆ ಹೇಗೆ ಅಂದ್ರೆ ಕುಲಕುಂಡಾಲಯ ಮತ್ತೆ ಕೌಲ ಮಾರ್ಗ ತತ್ಪರ ಸೇರಿಸ್ಬೇಕು. ಕುಲ ಅಂದ್ರೆ ಫ್ಯಾಮಿಲಿ ಅಂತ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಅದನ್ನ ಇಲ್ಲ ಅರ್ಥ ಮಾಡ್ಬೇಕು. 2 ತರ ಫ್ಯಾಮಿಲಿ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ, ಒಂದು ಪಿತೃವಂಶ, ಇನ್ನೊಂದು ಗುರುವಂಶ. ಪಿತೃವಂಶ ಅಂದ್ರೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ತಂದೆನೇ ಗುರು ಆಗ್ತಾರೆ. ವೈದಿಕವಾಗೂ ಹೌದು, ಯಾಕಂದ್ರೆ ಉಪನಯನ ಸಂಸ್ಕಾರ ಮಾಡಿದ ತಕ್ಷಣ ತಂದೆನೇ ಗುರು, ಮೊಟ್ಟ ಮೊದಲನೇ ಗುರು. ಇಲ್ಲಿ ಪಿತೃ ಮೀನ್ಸ್ ದ ಟ್ರೆಡಿಷನ್ ವಾಟ್ ದ ನೇಟಿವ್ ಬ್ರಿಂಗ್ಸ್, ದ ಲೀನಿಯೇಜ್ ವಿತೌಟ್ ಎನಿ ಎಕ್ಸ್ಟರ್ನಲ್ ಗುರು. ಇವಾಗ ನನಗೆ ನಮ್ಮಪ್ಪ ಅವರಪ್ಪ ಹಾಗೆ ಅವ್ರು ಏನ್ ಸಂಪ್ರದಾಯ ಮಾಡ್ಕೊಂಡ್ ಬಂದಿದಾರೋ ಹಾಗೆ. ಶ್ರೀವಿದ್ಯೆ ಉಪಾಸನೆ ಹೆಚ್ಚಾಗಿ ಗೃಹಸ್ಥ ಮಾಡೋದು ವಾಡಿಕೆ, ಅದಕ್ಕೆ ಪಿತೃ ವಂಶ ಅಂತ. ಇನ್ನೊಂದು ಗುರು ಪರಂಪರ, ಪ್ರತ್ಯೇಕವಾಗಿ ಒಬ್ಬ ಗುರುಗಳ ಹತ್ರ ಹೋಗಿ ತಗೊಳ್ಳೋದು. ಅದಕ್ಕೆ ಕೌಲ ಮಾರ್ಗ ತತ್ಪರ ಸೇವಿತ. ತತ್ಪರ, ಯಾವ ವಂಶದಲ್ಲಿ ಯಾವ ಪರಂಪರೆದಲ್ಲಿ ನೀವು ಸೇರಿರ್ತಾರೋ ಅದಕ್ಕೆ ಕುಲ ಅಂತ ಹೆಸರು. ಕೌಲ ಮಾರ್ಗ ತತ್ಪರ ಸೇವಿತ, ಸಮಯ ತತ್ಪರ ಸೇವಿತ ಅಂತ ಅರ್ಥ. ಕೌಲ ಅಂದ್ರೆ ಯೋಗ ಮಾರ್ಗ, ತತ್ಪರ ಸೇವಿತ ಅಂದ್ರೆ ಸಮಯ ಮಾರ್ಗ. ಸಮಯ ಮಾರ್ಗದಲ್ಲಿ ಏನು? ಪೂಜಾ, ಜಪ, ಧ್ಯಾನ, ಸಮಾಧಿ ಕ್ರಮ. ಇದಕ್ಕೆಲ್ಲ ಕುರುಕುಳಾಗೆ ಲಿಂಕ್. ಯಾರಿಗಿದೆಲ್ಲ ಸೇರ್ತಾ ಇದೆ? ಕುಲೇಶ್ವರಿ, ಕುರುಕುಳ್ಳ, ಫೈನಲ್ ಕುರುಕುಳ್ಳ ಗ್ರೇಸ್ ಇರಲೇಬೇಕು. ಸರಿ, ಇಲ್ಲಿಗೆ ನಿಲ್ಲಿಸ್ತೇನೆ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.